ಹಾಯ್ ಹಲೋ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಸಂಡೇ ಮಾರ್ನಿಂಗ್ ಹ್ಯಾಪಿ ಸಂಡೇ ಹ್ಯಾಪಿ ವೀಕೆಂಡ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ಬಟ್ ನಮ್ಮದು ಸಂಡೇ ಎಲ್ಲರ ಥರ ಪಾರ್ಟಿ ವೀಕೆಂಡ್ ಟ್ರಿಪ್ ಅಂಥದ್ದೇನಿರಲ್ಲ. ಓನ್ಲಿ ಕೆಲಸ 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 ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಸೊ ಕ್ಲೀನಿಂಗ್ ನಡೀತಾ ಇದೆ ಆ್ಯಸ್ ಯೂಶ್ವಲ್. ಹಬ್ಬ ಪ್ರಿಪ್ರೇಷನ್ ಇನ್ 2-3 ಡೇಸ್ ಇದೆ. ಸಂಕ್ರಾಂತಿ ಹಬ್ಬ ಅಡ್ವಾನ್ಸ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ತಲೆ ಸ್ನಾನ ಮಾಡಲಿಲ್ಲ ಬಿಕಾಸ್ ಆಫ್ ಹೆಂಗಿದೆ ಗೊತ್ತಾ ವೆದರು, ಹಿಂಗಿದೆ, ಹಿಮ 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 ಸುರಿತಾ ಇದೆ, ಮಂಜು 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 ಮಂಜು, ಸಖತ್ ಕೋಲ್ಡು, ಹಿಂಗೆ ಫ್ರೀಸ್ ಆಗಿಬಿಡ್ತೀವಿ ಈಚೆಗೆ ಹೋದರೆ. ಬಟ್ ಕೆಲಸ ಮಾಡಲೇಬೇಕು ತಣ್ಣೀರಲ್ಲಿ ಹೆಣ್ಮಕ್ಳಿಗೆ, ಏನೂ ಮಾಡೋಕ್ಕಾಗಲ್ಲ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಅಂತ ಹೇಳ್ದ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಯಾರಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವೀಡಿಯೋ ಸಿಗುತ್ತೆ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ಹಬ್ಬದ ಕೆಲಸ ನಾಳೆ ಮಂಡೇ ಮಾಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತೇ ಎಲ್ಲ ಕ್ಲೀನಿಂಗ್ ಮಾಡಿದ್ದೀನಿ ತಕ್ಕ ಮಟ್ಟಿಗೆ. ಸೊ ಮೈ ತೊಳ್ಕೊಂಡೆ, ಎಲ್ಲ ಕೆಲಸ ಮುಗೀತು ಅಂತಲೇ ಹೇಳ್ಬೋದು. ಬೋಲ್ಡ್ ಕಾಣಿಸ್ತಾ ಇದೆ. ಎಲ್ಲ ಕ್ಲೀನ್ ಮಾಡಿದ್ದೀನಿ. ಕರ್ಟನ್ಸ್, ಸೋಫಾ ಕವರ್ಸ್, ಎಲ್ಲ ಬೆಡ್ ಸ್ಪ್ರೆಡ್, ಬ್ಲ್ಯಾಂಕೆಟ್. ಬಟ್ ಬಿಸಿಲೇ ಇಲ್ಲ, ಸಖತ್ ಥಂಡಿ ಇದೆ. ಕೈಯೆಲ್ಲ ಹೆಂಗೆ ಆಗ್ಬಿಟ್ಟಿದೆ ನಂದು ನೋಡಿ, ಇಷ್ಟು ನೀರು ಕಟ್ಕೊಂಡಂಗೆ ಆಗ್ಬಿಟ್ಟಿದೆ ಕೈ. ಇಲ್ಲಿ ನೋಡಿ, ಯಪ್ಪ ಇದು ನನ್ನ ಕೈನಾ ಅಂತ ಅನಿಸುತ್ತೆ. ಸೊ ಬೆಳಗ್ಗೆಯಿಂದ ಅಷ್ಟು ಕೆಲಸ ಆಯಿತು ಗೈಸ್. ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ, ಎಲ್ಲೂ ಹೋಗಬೇಡಿ. ಆ್ಯಕ್ಚುಲಿ ನೆನ್ನೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. ಬಟ್ ನಿಜಕ್ಕೂ ಮೂಡ್ ಇರಲಿಲ್ಲ, ಅದಕ್ಕೋಸ್ಕರ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಶನಿವಾರ ಬೆಳಗ್ಗೆ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ವಾಕ್ ಮುಗಿಸ್ಕೊಂಡು ಬಂದು ಗಂಜಿ ಎಲ್ಲ ಮಾಡಿಟ್ಟು ಗಂಜಿ ಕುಡಿದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಸೊ ಇವತ್ತು ಮಶ್ರೂಮ್ ಪಲಾವ್ ವಿತ್ ಹಸಿ ಅವರೆಕಾಯಿ, ತರಕಾರಿ, ಬೀನ್ಸ್, ಕ್ಯಾರೆಟ್, ಗೆಡ್ಡೆಕೋಸು ಎಲ್ಲನೂ ಹಾಕಿ ಬಾತ್, ಅಂದರೆ ಮಸಾಲೆ ಎಲ್ಲ ರುಬ್ಬಾಕಿ ಬಾತ್ ಮಾಡ್ತೀವಲ್ಲ ಆ ರೀತಿ ಮಾಡ್ತಾಯಿದ್ದೀನಿ. ಕಾಯಿ, ಕಡಲೆ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ ರುಬ್ಬಾಕಿ ಮಾಡ್ತೀವಲ್ಲ ಅದನ್ನು ಮಾಡ್ತಾರಂಥದ್ದು. ಪಲಾವ್ ಸುಮಾರು ಸಲ ಮಾಡಿದ್ದೀನಿ. ಬಟ್ ಯಾಕೋ ಇವತ್ತು ಖಾರವಾಗಿ ಬಾತ್ ತಿನ್ನಬೇಕು ಅನ್ನಿಸ್ತಾಯಿತ್ತು. ತುಂಬ ಚಳಿ ಇತ್ತು ಶನಿವಾರ ಬೆಳಿಗ್ಗೆ. ಸೊ ಹಾಗಾಗಿ ಅದಕ್ಕೊಂದು ರಾಯ್ತ, ಮೊಸರು ರಾಯ್ತ ಕೂಡ ಬೇಕಲ್ವ, ಅದನ್ನು ಕೂಡ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಅರ್ಜೆಂಟಲ್ಲಿ ಇದನ್ನೆಲ್ಲ ಮಾಡುವಾಗ ಸ್ವಲ್ಪ ಗೋಧಿ ಹಿಟ್ಟು ಕಲಸಿಟ್ಟು ಚಪಾತಿ ಮಾಡೋಣ ಅಂತ ಅದನ್ನು ಕೂಡ ಕಲಸಿಟ್ಟೆ. ಯಾಕಂದರೆ ಲಾಸ್ಟ್ ಟೈಮು ನೂಡಲ್ಸ್ ಮಾಡಿದಾಗ ಏನೇನೆಲ್ಲ ಅನ್ನಿಸ್ಕೊಂಡಿದ್ದೆ ನೀವು ನೋಡಿದ್ದೀರಾ. ಸೊ ಯಾಕೆ ಬೇಕು, ಸುಮ್ಮನೆ ಕೆಲಸ ಮಾಡ್ತೀವಿ, ಗಂಡಸರು ಒಬ್ಬರೇ ದುಡಿಯಲ್ಲ ಗೈಸ್, ಅವ್ರಿಗಿಂತ ಹತ್ತರಷ್ಟು ಕೆಲಸ ಹೆಂಗಸರು ಮಾಡ್ತೀವಿ. ಅಡ್ಜಸ್ಟ್ ಮಾಡ್ಕೊಳ್ಳೋ ಮನೋಭಾವನೆ ಇರಬೇಕು. ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಅಂದಮೇಲೆ ಸುಮ್ಮನೆ ಅವ್ರ ಕೈಲಿ ರೇಗಿಸ್ಕೊಂಡು ಅಥವಾ ಕೈ ಅನ್ನಿಸ್ಕೊಂಡು ಬೆಳಗ್ಗೆ ಮೂಡ್ ಆಫ್ ಮಾಡ್ಕೊಳ್ಳೋ ಬದಲು ಅವ್ರಿಗೇನು ಬೇಕೋ ಅದನ್ನು ಮಾಡಿಟ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಸೂಪರಾಗಾಯಿತು. ಬುಲೆಟ್ ರೇಸ್ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಬಾತ್ ಅಂತೂ ಸಖತ್ತಾಗಿ ಅಲ್ಟಿಮೇಟಾಗಿ ಖಾರವಾಗಿತ್ತು. ಸೊ ಈ ರೆಸಿಪಿ ಸುಮಾರು ಸಲ ಶೇರ್ ಮಾಡಿದ್ದೀನಿ. ಬೇಕಿದ್ರೆ ಕಮೆಂಟಲ್ಲಿ ಹೇಳಿ, ಇನ್ನೊಂದು ಸಲ ರೆಸಿಪಿ ಶೂಟ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಈ ಕಡೆ ಮೊಸರು ರಾಯ್ತ ಕೂಡ ಆಯಿತು. ಅಡುಗೆ ಮನೆ ಅಲ್ಲಿಂದಲೇ ಕ್ಲೀನ್ ಮಾಡ್ಕೋತಾ ಇದ್ದೆ, ಬಿಕಾಸ್ ಚಪಾತಿ ಲಟ್ಟಿಸ್ಬೇಕಲ್ವ. ಹಾಗಾಗಿ ಎಲ್ಲ ಹೆಣ್ಮಕ್ಳಿಗೂ ಹ್ಯಾಪಿ ಪ್ಲೇಸ್ ಅಂದರೆ ಅಡುಗೆ ಮನೆ, ದೇವ್ರ ಮನೆ ಅಲ್ವಾ. ಇದೆರಡು ಕ್ಲೀನ್ ಆಗಿಬಿಟ್ರೆ ಅರ್ಧ ಕೆಲಸ ಆದಂಗೆ. ಸೊ ಬ್ರೇಕ್ಫಾಸ್ಟ್ ಆಯಿತು, ರಾಯ್ತ ಆಯಿತು, ಚಪಾತಿ ಒಂದು ಮಾಡಬೇಕು. ಅದಕ್ಕಿಂತ ಮುಂಚೆ ಅಡುಗೆ ಮನೆಯೆಲ್ಲ ಒಂದ್ಸಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅವಳಿಗೆ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿಬಿಡ್ತೀನಿ. ಇದೊಂದು ಸ್ವಲ್ಪ ವಿಷಲ್ ಹೋಗಲಿ ಅಂತ ಕಾಯ್ತಾಯಿದ್ದೀನಿ. ಚಪಾತಿ ಒಂದು ಮಾಡಬೇಕು ಇವತ್ತು. ಯಾಕೆ ಉಗಿಸ್ಕೊಳ್ಳೋದು ಅಂತ ಚಪಾತಿ ಮಾಡ್ತಾಯಿದ್ದೀನಿ. ಜಸ್ಟ್ ನಾವು ಟೈಮ್ ಬಂದು 6:20. ಸೊ ಕಸ ಕೊಡಬೇಕು, ಇವತ್ತು ವಾರ ಕ್ಲೀನ್ ಮಾಡಬೇಕು. ಸುಮಾರು ಜನ ಕೇಳ್ತಾ ಇದ್ರಿ, ಡೈಲಿ ಹೂ ಚೇಂಜ್ ಮಾಡ್ತೀರಾ ದೇವ್ರ ಮನೆಯದು ಅಂತ. ಡೈಲಿ ಹೂ ಚೇಂಜ್ ಮಾಡಲ್ಲ, ವಾರದಲ್ಲಿ 3 ದಿನ, ಸೋಮವಾರ, ಗುರುವಾರ, ಶುಕ್ರವಾರ ಹೂ ಚೇಂಜ್ ಮಾಡಿ ವಾರ ಮಾಡ್ತೀನಿ. ಡೈಲಿ ದೀಪ ಹಚ್ತೀನಿ ಸಂಡೇ ಒಂದಿನ ಬಿಟ್ಟು. ಡೈಲಿ ತಲೆ ಸ್ನಾನ ಮಾಡ್ತೀನಿ ಸಂಡೇ, ಬುಧವಾರ ಬಿಟ್ಟು. ವಾರದಲ್ಲಿ 2 ದಿನ ತಲೆಗೆ ಎಣ್ಣೆ ಹಾಕ್ತೀನಿ. ವಾರದಲ್ಲಿ 3 ದಿನ ಹೂ ಚೇಂಜ್ ಮಾಡಿ ವಾರ ಮಾಡ್ತೀನಿ. ಗೊತ್ತಾಯ್ತಾ ನಿಮಗೆ? ಸೊ ಇವತ್ತು ನಮಗೆ ವಾರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನ್ನ ಕೈ ನೋಡಿ ಹೆಂಗಾಗಿದೆ ಈ ಚಳಿಗಾಲದಲ್ಲಿ, ತೂತಾಗ್ಬಿಟ್ಟಿದೆ. ಜೊತೆಗೆ ಇಲ್ಲಿ ಬಂದು ಇವತ್ತು ಬೆಳಗ್ಗೆ ಮಾಡಿಕೊಂಡೆ, ರಕ್ತ ಸುರಿತಾ ಇದೆ. ಹರಿಬರಿಲಿ ಕೆಲಸ ಮಾಡೋಕ್ಕೆ ಹೋದಾಗ ಇವೆಲ್ಲ ಆಗುತ್ತೆ, ಸರ್ವೇ ಸಾಮಾನ್ಯ. ಬಿಸಿನೀರು ಕಾಯಿಸ್ತಾ ಇದ್ದೀನಿ, ವಾಟರ್ ಬಾಟ್ಲಿಗೆ ನೀರು ಹಾಕೋಕ್ಕೆ. ಸೊ ಇದಿಷ್ಟು ಆಗಿದೆ. ನನ್ನ ಮಗ ಟ್ಯೂಷನ್ಗೆ ಹೋಗಿದ್ದಾನೆ, ನನ್ನ ಮಗಳು ಸ್ನಾನಕ್ಕೆ ಹೋಗಿದ್ದಾಳೆ.
ನಾನು ವಾರ ಪೂಜೆ ಮಾಡಬೇಕು, ಸಿಗ್ತೀನಿ. ಎಲ್ಲ ಕೆಲಸ ಮುಗಿಸಿ ಕಾಯ್ತಾ ಇರಿ. ಈ ಟಿ ವಿ ರ್ಯಾಕೆಲ್ಲ ಫುಲ್ ಗಲೀಜಾಗಿತ್ತು. ಸೊ ಹೆಂಗೂ ವಾರ ಮಾಡ್ತಾಯಿದ್ದೀನಿ, ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ ಅವಳು ಬುಕ್ಸು ಅದೆಲ್ಲ ಆರ್ಗನೈಸ್ ಮಾಡಿಟ್ಟು ಈಗ ಎಲ್ಲ ಕ್ಲೀನ್ ಮಾಡಿ ಒರೆಸ್ಬಿಟ್ಟು ನೀಟಾಗಿ ಬಟ್ಟೆಯಲ್ಲಿ ಆಮೇಲೆ ಅವಳು ಬುಕ್ಸು ಬ್ಯಾಗು ಎಲ್ಲ ಎತ್ತಿಕ್ತೀನಿ. ಹಿಂಗಿರುತ್ತೆ ಡೇಲಿ. ನಾನು ಆಗಲೇ ಹೇಳಿದಾಗೆ ನಮ್ಮ ಮನೇಲಿ ಸ್ವಲ್ಪ ನಮ್ಮ ಮಕ್ಕಳಿರೋ ಮನೇಲಿ ಗಲೀಜು ಜಾಸ್ತಿ ಅಂತಲೇ ಹೇಳ್ಬೋದು. ಒಂದು ಮನೆ ನೋಡ್ತೀನಿ ನಾನು, ನೆಲಕ್ಕೆ ಹಾಕ್ತಾರಲ್ಲ ಮ್ಯಾಟು, ವಾರಕ್ಕೆ ಒಂದು ಸಲ ತೆಗೆದು ಕೊಡುವಿ ಕ್ಲೀನ್ ಮಾಡ್ತಾರೆ. ಬಟ್ ನಮ್ಮ ಮನೆಗಳಲ್ಲಿ ವಾರಕ್ಕಲ್ಲ, ಡೈಲಿ ಟ್ವೈಸ್ ಎರಡು ಸಲ ಮಾಡಬೇಕು. ಒಂದು ದಿನಕ್ಕೆ 2 ಸಲ. ಇನ್ನು ವಾರಕ್ಕೆ ಟ್ವೈಸ್ ಅಂದರೆ ಇನ್ನೆಷ್ಟು ಗಲೀಜಾಗಲ್ಲ. ಸ್ವಲ್ಪ ಧೂಳು ಜಾಸ್ತಿ ನಮ್ಮ ಮನೆಗೆ, ಕಾರ್ನರ್ ಮನೆಯಾಗಿರೋದ್ರಿಂದ ಧೂಳು ಜಾಸ್ತಿ. ಯಪ್ಪ, ನನ್ನಷ್ಟು ಕ್ಲೀನ್ ಮಾಡೋರು ಇರ್ತಾರೆ, ಇರಲ್ಲ ಅಂತಲ್ಲ. ನನಗೊಂದು ಸ್ವಲ್ಪ ಕ್ಲೆನ್ಸಿನೆಸ್ದು ಸ್ವಲ್ಪ ಜಾಸ್ತಿ. ಸೊ ಆ ಥರ ಇದೆಲ್ಲ ಕ್ಲೀನ್ ಮಾಡಿಬಿಡೋಣ ಬೇಗ ಫಟ ಅಂತ. ಸೂಪರಾಗಿದೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಇವತ್ತು. ಅವರೆಕಾಳು ತರಕಾರಿ ಎಲ್ಲ ಇತ್ತು, ಎಲ್ಲನೂ ಹಾಕಿ ಮಾಡಿರೋಂಥದ್ದು. ಸೊ ಚೆನ್ನಾಗಿ ಬಂದಿದೆ, ಅರೋಮ ಗಮ್ಮಂತಿದೆ, ಗೊತ್ತಾಗ್ಬಿಡುತ್ತೆ ಟೆಕ್ಸ್ಚರು. ಅವರೆಕಾಳು ರೈಸು ನಾನು ಯೂಸ್ ಮಾಡೋದು ಬುಲೆಟ್ ರೈಸು, ಸೂಪರಾಗಿದೆ. ರಾಯ್ತಾ ಸ್ನ್ಯಾಕ್ಸು. ಅವನಿಗೆ ಎಕ್ಸಾಮು 1 ಗಂಟೆ 1:15 ಬರ್ತಾನೆ. ಇವಳೊಬ್ಬಳದೇ ಲಂಚ್ ಬಾಕ್ಸ್ ಪ್ಯಾಕಿಂಗ್. ಅಡುಗೆ ಮನೆ ಕೆಲಸ ಮುಗೀತು, ಪಾತ್ರೆ ಎಲ್ಲ ತೊಳೆದಾಯ್ತು. ಒಂದು ಸ್ವಲ್ಪ ಹಾಲಿನ ಪಾತ್ರೆ ಒಂದಿದೆ, ಅದೊಂಚೂರು ನೆನಿಬೇಕು. ಚಪಾತಿ ಮಾಡಬೇಕು, ಜೊತೆಗೆ ಇನ್ನು ಸ್ವಲ್ಪ ಲೇಟ್ ಆಗಲಿ, ಇಷ್ಟು ಬೇಗ ಮಾಡಲ್ಲ ಚಪಾತಿ. ಲಂಚ್ ಬಾಕ್ಸ್ ಪ್ಯಾಕ್ ಆಯಿತು. ಸ್ವಲ್ಪ ತಾರಸಿ ಕಸ ಗುಡಿಸ್ಬೇಕು, ತಾರಸಿ ಕ್ಲೀನ್ ಮಾಡಬೇಕು. ಸೊ ಎಲ್ಲ ಕೆಲಸ ಮುಗಿದಿದೆ. ಶೂಸ್ ಎಲ್ಲ ಪಾಲಿಷ್ ಮಾಡಿಟ್ಟಿದ್ದೀನಿ. ಸನ್ರೈಸ್ ಆಗ್ತಾ ಇದೆ ಇವಾಗ ನೋಡಿ. ಚಾಮುಂಡಿ ಬೆಟ್ಟ, ಅದು ಚಾಮುಂಡಿ ಬೆಟ್ಟ. ಫೋಕಸ್ ಆಗ್ತಾಯಿಲ್ಲ ನಿಮಗೆ. ಎಷ್ಟು ಚೆನ್ನಾಗಿದೆ ನೋಡಿ. ಸನ್ರೈಸ್ ಫುಲ್ ಆರೆಂಜ್ ಆಗಿದೆ. ಇನ್ನು ಸ್ವಲ್ಪ ಹೊತ್ತು ಹೋದರೆ ಇನ್ನೂ ಆರೆಂಜ್ ಆಗುತ್ತೆ, ಸ್ಕೈ ಫುಲ್ ಆರೆಂಜ್ ಆಗುತ್ತೆ. ನಾನು ಮಾಡಿದ್ರೆ ಒಬ್ಬರು ಇಬ್ರಿಗಂತೂ ಯಾವತ್ತೂ ಮಾಡಲ್ಲ. ಕೆಳಗಡೆ ನಮ್ಮ ಮೈದನ್ನ ಕೆಲಸ ಮಾಡ್ತಾಯಿದ್ರು. ಸೊ ಸತೀಶ್ ಇರಲಿಲ್ಲ, ಅವರಿಗೆ ಸಮಾವೇಶ ನಡೀತಾಯಿತ್ತು, ಅಲ್ಲೋಗಿದ್ರು. ಅವ್ರಿಗೂ ಕೂಡ ತಿಂಡಿ ಕೊಡೋಣ ಅಂತ ತೊಗೊಂಡು ಹೋಗ್ತಾಯಿದ್ದೀನಿ ಕೆಳಗಡೆಗೆ, ಕೊಟ್ಬಿಟ್ಟು ಬರೋಣ ಅಂತ. ತಗೊಳ್ಳಿ, ತಿಂಡಿ ತಿನ್ಬಿಟ್ಟು ಮಾಡಿ. ಎಲ್ಲಿಡಲಿ? ನಾನು ಆಗಲೇ ಹೇಳಿದಾಗೆ ಇದು ಶನಿವಾರ. ಸೊ ನನ್ನ ಮಗನಿಗೆ ಇವತ್ತು ಸೋಷಿಯಲ್ ಎಕ್ಸಾಮ್, ಅವನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಎಲ್ಲ ಕೆಲಸ ಮುಗಿಸಿ. ಚಾರು ಬೇಗ ಹೋಗಿದ್ಲು ವ್ಯಾನಲ್ಲಿ. ಬಟ್ ಇವನಿಗೆ 10 ಗಂಟೆಗೆ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಕರ್ಕೊಂಬಂದು ಎಳ್ಬತ್ತಿ ಎಲ್ಲ ಹಚ್ಬಿಟ್ಟು ಅರ್ಚನೆ ಎಲ್ಲ ಮಾಡಿಸ್ಕೊಂಡು, ಮಹಾಮಂಗಳಾರತಿ ಮಾಡಿಸ್ಕೊಂಡು, ಪ್ರತಿ ಒಂದು ಕೆಲಸದೇ ವೀಡಿಯೋ ಹಾಕಿದ್ರೆ ನೀವು ನೋಡಲಿಕ್ಕೆ ಬೇಜಾರು ಮಾಡ್ಕೊತೀರ. ಹಾಗಾಗಿ ಅಲ್ಲಿಂದಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೇನೆ ಅಷ್ಟೇ ಶನಿವಾರ ಬೆಳಗ್ಗೆ. ಬಟ್ ಭಾನುವಾರ ಫುಲ್ಲು ಈ ಕೆಲಸಗಳಿತ್ತು. ಭಾನುವಾರದ್ದು ವೀಡಿಯೋ ಫುಲ್ಲು ಇನ್ನು ಮುಂದೆ ಇದೆ. ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ದಯವಿಟ್ಟು ವ್ಲಾಗ್ನ ನೀಟಾಗಿ ನಿಧಾನಕ್ಕೆ ನೋಡಿ. ಇವತ್ತಂತೂ ತುಂಬಾ ಬೇಜಾರಾಗೋಯ್ತು. ಯಾಕೆ ಏನು ಪ್ರತಿಯೊಂದು ಹೇಳ್ತೀನಿ. ಸ್ವಲ್ಪ ಪೂಜೆ ಸಾಮಾನು ಥರದ್ದೆಲ್ಲ ಖಾಲಿಯಾಗಿತ್ತು. ಆನ್ ದ ವೇ ವಿಕಿನ ಸ್ಕೂಲಿಂದ ಬಿಟ್ಟು ಗ್ರಂಥಿಗೆ ಅಂಗಡಿಗೆ ಬಂದೆ. ಬಿಳಿ ಸಾಸಿವೆ, ಕಡ್ಡಿ ಸಾಂಬ್ರಾಣಿ ಈ ಥರದ್ದೆಲ್ಲ ಬೇಕಿತ್ತು. ದೀಪದ ಬತ್ತಿ ಮತ್ತು ಕುಂಕುಮ ಹಬ್ಬಕ್ಕೂ ಆಗುತ್ತೆ. ಡೈಲಿ ಮನೇಲಿ ಪೂಜೆ ಮಾಡ್ತೀನಿ ನಾನು, ಸಂಡೇ ಒಂದಿನ ಬಿಟ್ಟು. ಸಂಡೇ ಅಂದರೆ ಫುಲ್ ಕ್ಲೀನಿಂಗ್ ಇರುತ್ತೆ. ಸೊ ಪ್ರತಿದಿನ ಬೇಕಲ್ವ ನನಗೆ, ಸ್ವಲ್ಪ ಜಾಸ್ತಿನೇ ಯೂಸ್ ಆಗುತ್ತೆ ನಮ್ಮ ಮನೇಲಿ ಪೂಜೆ ಸಾಮಾನು ಈ ಥರದ್ದೆಲ್ಲ. ಜೊತೆಗೆ ಇದು ರಂಗೋಲಿದು ನೋಡಿದೆ ನಾನು, ನನಗೆ ಅಂದರೆ ದೇವ್ರ ಮನೆಗೆ ಹಾಕೋಕ್ಕೆ ಪ್ರತಿ ಸಲ ನಾನೇ ಹಾಕ್ತೀನಿ ಕೈಯಲ್ಲೇ. ರಂಗೋಲಿ ಬಿಡೋಕ್ಕೆ ಬರಲ್ಲ ಅಂತಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಇದರಲ್ಲೂ ಒಂದ್ಸಲ ಬಿಡೋಣ ಅಪರೂಪಕ್ಕೆ ನೋಡಿ ತೊಗೋಬೇಕು ಅಂತ ಅನ್ನಿಸ್ತು. ಒಂದಕ್ಕೆ 50 ರೂಪಾಯಿ ಅಂತೆ, ಚಿಕ್ಕದಕ್ಕೆ 20 ರೂಪಾಯಿ ಅಂತೆ. ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದು ತುಂಬ ಹೊಟ್ಟೆ ಹಶ್ವಾಗ್ತಾಯಿತ್ತು. ಸತೀಶ್ ಇರಲಿಲ್ಲ, ನಾನು ಒಬ್ಬಳೇ ಕೂತ್ಕೊಂಡು ತಿಂಡಿ ತಿಂತಾಯಿದ್ದೀನಿ. ಇನ್ನೂ ತುಂಬ ಬೇಜಾನ್ ಕೆಲಸಗಳಿತ್ತು. ಅಷ್ಟರಲ್ಲೇ ನನಗೆ ಒಂದು ವಿಷಯ ಕಿವಿಗೆ ಬೀಳುತ್ತೆ. ಅಂದರೆ ನಂಗೆ ಗೊತ್ತಿಲ್ಲದೆ ಇರೋ ವಿಷಯಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಗೊತ್ತಿರೋ ವಿಷಯ, ಅದು ನನ್ನ ವಿಷಯ ಆದರೆ ನನಗೆ ತುಂಬ ಹರ್ಟ್ ಆಯಿತು ಇವತ್ತು ಶನಿವಾರ.
ಯಾಕೆ ಏನು ಅಂತ ಹೇಳ್ತೀನಿ. ಅಷ್ಟರಲ್ಲಿ ಯದು ಪಾಪು ಕೂಡ ಆಂಟಿ ಆಂಟಿ ಅಂದ್ಕೊಂಡು ಮನೆಗೆ ಬಂದ. ಅವನು ಇದ್ಬಿಟ್ರಂತೂ ನನಗೆ ಹ್ಯಾಪಿನೇ. ಅವನಿಂದಾನೇ ನಾನು ಎಷ್ಟೋ ನೋವುಗಳನ್ನ, ನಾನು ಎಷ್ಟೋ ಕಷ್ಟಗಳನ್ನ, ನಾನು ಎಷ್ಟೋ ದುಃಖಗಳನ್ನ ಅವನಿಂದಾನೇ ನಾನು ಮರಿತಾ ಇದ್ದೀನಿ ಅಂದರೆ ಅದು ನಿಜಕ್ಕೂ ಸುಳ್ಳಲ್ಲ. ಸೊ ಅವನು ನನ್ನನ್ನು ಅಷ್ಟೇ ಇಷ್ಟಪಡ್ತಾನೆ, ಅವನಿಗಿಂತ ಹೆಚ್ಚು ನಾನು ಅವನ್ನ ಅಷ್ಟು ಇಷ್ಟಪಡ್ತೀನಿ. ಇದೆಲ್ಲ ಆದಮೇಲೆ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಲೇ ಇಲ್ಲ, ಸೈಲೆಂಟ್ ಆಗಿಬಿಟ್ಟೆ. ತುಂಬ ಅಳು ಕೂಡ ಬಂದ್ಬಿಡ್ತು, ಫೀಲಿಂಗ್ ವೆರಿ ಲೋ. ಯಾಕೆ ಏನು ಅಂದರೆ, ನಾನಂತೂ ಯಾವನ ವಿಷಯ ಯಾವಳ ವಿಷಯಕ್ಕೂ ನಾನು ಹೋಗಲ್ಲ. ಅಪ್ಪಿತಪ್ಪಿ ನನ್ನ ವಿಷಯಕ್ಕೆ ಯಾರೇ ಬಂದರೂ ಕೂಡ ನಾನು ಬಿಡೋ ಮಗಳೇ ಅಲ್ಲ. ನಾನು ಪೋರ್ಟಿಕೋದಲ್ಲಿ ನಿಂತಿದ್ದೆ, ಯಾವ ಬೇಡದೇ ಇರೋ ನಾಯಿಗಳು 3-4 ಜನ ಲೇಡೀಸು ನಮ್ಮನೆ ಅಕ್ಕಪಕ್ಕ ಇರೋಂಥವು ದೊಡ್ಡ ಆಂಟಿಗಳು, ಅವ್ರದ್ದು ಎಷ್ಟಿದೆಯೋ ಮುಚ್ಕೊಂಡು ಅಷ್ಟು ನೋಡಬೇಕು. ನಮ್ಮನೆ ಕಡೆ ಕೈ ತೋರಿಸ್ಕೊಂಡು, ಎಸ್ಪೆಷಲಿ ನನ್ನ ಬಗ್ಗೆ ಕೈ ತೋರಿಸ್ಕೊಂಡು, ನನ್ನ ಬಗ್ಗೆ ನನ್ನನ್ನು ನೋಡಿಕೊಂಡು ಮಾತಾಡೋಂಥದ್ದು ಏನೂ ಇಲ್ಲ. ಯಾಕಂದರೆ ನಾನು ಗೇಯ್ತೀನಿ, ನಾನು ತಿಂತೀನಿ. ನಿಮ್ಮ ಅಪ್ಪ ಅಮ್ಮನ ಮನೆದು ನಾನೇನು ತಿಂತಾ ಇಲ್ಲ, ನಿಮ್ಮ ಅಪ್ಪ ಅಮ್ಮಂದು ನನಗೇನು ಕೊಡ್ತಾ ಇಲ್ಲ. ನಿಮ್ದು ಎಷ್ಟಿದೆಯೋ ಅಷ್ಟನ್ನು ನೋಡ್ಕೊಳ್ಳಿ. ನನ್ನ ವೀಡಿಯೋಗಳನ್ನ ನೋಡ್ತೀರಾ ಅಂತ ಗೊತ್ತು, ನೋಡಿದ್ರೂ ಈ ರೀತಿ ಎಲ್ಲ ಮಾತಾಡಿ, ಗೊತ್ತಿಲ್ಲದೆ ಇರೋಂಗೆ ಮಾತಾಡಿ, ಬೆನ್ನ ಹಿಂದೆ ನಾಯಿನೂ ಬೊಗಳುತ್ತೆ. ನಾನು ನೋಡಲಿ, ನಾನು ಕೇಳಿಸ್ಕೊಳ್ಳಿ ಅಂತ ನನ್ನ ಬಗ್ಗೆನೇ ಮಾತಾಡಿದ್ರೆ ನಾನು ಎಲ್ಲಿ ಕೊಡಬೇಕೋ ಅಲ್ಲಿ ಮುಟ್ಟು ನೋಡ್ಕೊಳ್ಳೋಂಗೆ ಕೊಡ್ತೀನಿ. ಶನಿವಾರ ಒಂಥರ ಬೇಜಾರಾಗೋಯ್ತು, ನಾನು ಮತ್ತೆ ಏನೂ ಕ್ಯಾಪ್ಚರೇ ಮಾಡಲಿಲ್ಲ. ಭಾನುವಾರ ಬೆಳಿಗ್ಗೆ 2 ಗಂಟೆಗೆ ನಾನಿದ್ದೆ. ಸೊ ಎದ್ದು ಈಚೆಗಡೆ ಪೋರ್ಟಿಕೋ ಬಾಲ್ಕನಿ ಎಲ್ಲ ಉಜ್ಜು ಬಂದಾಗಿತ್ತು. ಇದು ಮುಂದಗಡೆ ನಮ್ಮ ಮನೆ ಪೋರ್ಟಿಕೋ. ಆಲ್ರೆಡಿ ನಾನು ಎದ್ದು 2 ಗಂಟೆಯಲ್ಲಿ ಗೋಡೊಂದು ಪೋರ್ಟಿಕೋ ಏನಿದೆ ಅದನ್ನೆಲ್ಲ ನಾನು ಉಜ್ಜು ಮಾಡಿ ಕ್ಲೀನ್ ಮಾಡಿ ಬಂದಿದ್ದೀನಿ. ಇವಾಗ ಪೋರ್ಟಿಕೋ ಮ್ಯಾಟ್ ಇದು ತುಂಬ ಗಲೀಜಾಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀವಿ. ಸುಳ್ಳು ಹೇಳ್ಬಾರ್ದು, ನನ್ನ ಮಕ್ಕಳು ಅಂತ ಪ್ರಶಂಸೆಗೆ ನಾನು ಹೇಳ್ಕೊತಾ ಇಲ್ಲ. ನನ್ನ ಮಕ್ಳಿಗೆ ನಾನು ಏನು ಕಲಿಸ್ಬೇಕೋ ಅದನ್ನು ನಾನು 3 ಇಯರ್ಸ್ ಹಿಂದೆಯೇ ಕಲಿಸಿದ್ದೀನಿ. ಹೆಲ್ಪಿಂಗ್ ನೇಚರ್ ಆಗಿರ್ಬೋದು, ಅಮ್ಮನಿಗೆ ಸಹಾಯ ಮಾಡೋದಾಗಿರ್ಬೋದು, ಅಪ್ಪನಿಗೆ ಸಹಾಯ ಮಾಡೋದಾಗಿರ್ಬೋದು, ಏನೇ ಒಂದು ಇಂಥ ಕೆಲಸ ಬರಲ್ಲ ಅನ್ನೋಂಗಿಲ್ಲ. ನನ್ನ ಮಗಳಿಗೂ ನನ್ನ ಮಗನಿಗೂ ನಾನು ಪ್ರತಿಯೊಂದು ಎಲ್ಲ ಕಲಿಸಿದ್ದೀನಿ. ಮೇಲೆ ಬಾಡಿಗೆ ಮನೆ ಹುಡುಗರು ಇರೋದ್ರಿಂದ ತುಂಬ ಗಲೀಜಾಗುತ್ತೆ ಮೆಟ್ಲುಗಳು. ಸೊ ಹಾಗಾಗಿ ಹಬ್ಬ ಅಲ್ವಾ, ಹಬ್ಬಕ್ಕಾಗತ್ತೆ ಅಂತಲೇ ನಾನು ಇಂಟೆನ್ಷನ್ ಇಟ್ಕೊಂಡು ಪ್ರತಿಯೊಂದು ಸೋಪ್, ಆಯಿಲ್, ಬ್ಲೀಚಿಂಗ್ ಪೌಡರ್ ಹಾಕಿ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ. ಈಚೆ ಕಡೆದೆಲ್ಲ ಮುಗಿದಾದ್ಮೇಲೆ ಒಳಗಡೆ ಬಂದೆ. ಸ್ವಲ್ಪ ಫ್ಲವರ್ ವಾಸ್ ಈ ಥರದ್ದೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಅದನ್ನೆಲ್ಲ ನನ್ನ ಮಗಳು ನಾನು ಬರೋ ಅಷ್ಟರಲ್ಲಿ ಎತ್ತಿಟ್ಬಿಟ್ಟಿದ್ಲು. ನಾನು ಸಿಂಕ್ ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳಿತೀನಿ, ಸೈಡ್ಗಿಡು ಅಂತ ಹೇಳಿದ್ದೆ. ಬಟ್ ಅವಳಿಗೆ ಗೊತ್ತಾಗಲಿಲ್ಲ, ಎಲ್ಲ ಒಂದು ಕಡೆ ಎತ್ತು ಜೋಡಿಸ್ಬಿಟ್ಟಿದ್ಲು. ಆಮೇಲಿಂದ ಬಂದು ನಾನು ಇದೆಲ್ಲ ಸೈಡ್ಗೆ ಎತ್ತಿಟ್ಟು, ನೋಡಿ ಅವಳೆಲ್ಲ ಎತ್ತಿಕ್ತಾ ಇದ್ದಾಳೆ. ಮಮ್ಮಿ ನಾನು ಆಲ್ರೆಡಿ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಮಮ್ಮಿ ಅಂತ ಹೇಳ್ತಾ ಇದ್ದಾಳೆ. ಅವಳಿಗೆ ಬಂದಂಗೆ ಅವಳು ನಿಜಕ್ಕೂ ಸಹಾಯ ಮಾಡ್ತಾಳೆ. ಸೊ ನನ್ನ ಮಗನಿಗೆ ಇವತ್ತು ಇಂಗ್ಲೀಷ್ ಪ್ರಿಪ್ರೇಟ್ರಿ ಇತ್ತು ಟ್ಯೂಷನಲ್ಲಿ, ಸಂಡೇ ಆಗಿರೋದ್ರಿಂದ ಅವನು ಟ್ಯೂಷನ್ಗೆ ಹೋಗಲೇಬೇಕು, ಎಕ್ಸಾಮ್ ಇತ್ತು. ಸೊ ಹಾಗಾಗಿ ನಾನು ನನ್ನ ಮಗಳು ಅವ್ನು ಬರೋ ತನಕ ಮಾಡ್ಕೊಳ್ಳೋಣ ಅಂತ ಹೇಳಿ ಅವನು ಹುಣ್ಸೆಹಣ್ಣೆಲ್ಲ ಹಚ್ಕೊಟ್ಬಿಟ್ಟು ಸ್ನಾನ ಮಾಡಿಕೊಂಡು ಸ್ವಲ್ಪ ಹೊತ್ತು ಓದ್ತಾ ಇದ್ದು. ಈಗ ಅವನಿಗೆ ನಾವು ಅದೇ ಮಾಡು ಇದೇ ಮಾಡು ಅನ್ನೋಕ್ಕಾಗಲ್ಲ, ಯಾಕಂದರೆ ಅವನಿಗೂ ಓದ್ಕೊಳ್ಳೋದು ತುಂಬ ಇರುತ್ತೆ. SSLC ಆಗಿರೋದ್ರಿಂದ ತುಂಬ ಟೆಸ್ಟ್ಗಳಿರುತ್ತೆ ಪ್ರತಿದಿನ. ಇಷ್ಟು ದಿನ ತನಕ ಶನಿವಾರ ತನಕ ಸ್ಕೂಲಲ್ಲಿ ಪ್ರಿಪ್ರೇಟ್ರಿ ಮುಗೀತು. ಈಗ ಟ್ಯೂಷನಲ್ಲಿ ಟೈಮ್ ಜಸ್ಟ್ ಇನ್ನೂ 5 ಗಂಟೆ 10 ನಿಮಿಷ. ನಾನು ಒಳಗಡೆ ಕ್ಲೀನ್ ಮಾಡ್ಕೋತಾ ಇದ್ದೆ, ಅವಳು ಈಚೆ ಕಡೆ ಕ್ಲೀನ್ ಮಾಡ್ಕೋತಾ ಇದ್ಲು. ಕೈಯಂತೂ ಭರತನಾಟ್ಯ ಮಾಡಬೇಕು ಹಂಗೆ ಉರಿತಾ ಇತ್ತು ಗೈಸ್. ಯಾಕಂದರೆ ನಾನು ಸ್ವಲ್ಪ ಲೆಮನ್ ಸಾಲ್ಟ್ ಆ ಥರದ್ದೆಲ್ಲ ಹಾಕಿ ಕ್ಲೀನ್ ಮಾಡೋಂಥದ್ದು. ಸೊ ಸುಮಾರು ಜನ ಲೆಮನ್ ಸಾಲ್ಟ್ ಯಾವುದು ಅಕ್ಕ ಅಂತ ಕಮೆಂಟ್ ಮಾಡ್ತಾಯಿದ್ರಿ. ಸೊ ನೋಡಿ ಅಡುಗೆ ಮನೆ ಎಲ್ಲನೂ ಎಷ್ಟು ನೀಟಾಗಿ ಫಳ್ಫಳ ಅಂತ ಅನ್ನಿಸ್ತಾ ಇದ್ದೀನಿ ಅಂತ. ಹಬ್ಬ ಮುಗಿಯೋ ತನಕ ಇದೊಂಥರ ನನಗೆ ಫೋಬಿಯಾ ಟೈಪು. ಪ್ರತಿ ಒಂದು ಸಲಿನೂ ಎಲ್ಲನೂ ತೊಳೆಯೋದು ನೀಟಾಗಿರಬೇಕು ನನಗೆ. ಸೊ ನಾವೇನೇ ಮಾಡಿದ್ರೂ ಅಚ್ಚುಕಟ್ಟಾಗಿ, ನೀವು ಮಾಡ್ತೀರಾ ಇಲ್ಲ ಅಂತಲ್ಲ, ನಾನು ಒಬ್ಬಳೇ ಅಂತಲ್ಲ, ಬಟ್ ಆದರೆ ನನಗೊಂಚೂರು ಜಾಸ್ತಿ ಅಂತ ಅನಿಸುತ್ತೆ. ಸಿಕ್ನೆಸ್ ಅದು ಅಭ್ಯಾಸ ಆಗಿಬಿಟ್ಟಿದೆ. ನೀಟಾಗಿ ಮಾಡಿ ಸುಮಾರು ಜನ ಯಾವುದಕ್ಕ ನೀವು ಸಿಟ್ರಿಕ್ ಆ್ಯಸಿಡ್ ಯೂಸ್ ಮಾಡೋದು ಅಂತೆಲ್ಲ ಕೇಳ್ತಾಯಿದ್ರಿ. ಸೊ ನಾನು ಯೂಸ್ ಮಾಡೋಂಥದ್ದು ಇದು ನೋಡಿ, ಸಿಟ್ರಿಕ್ ಆ್ಯಸಿಡ್, ಲೆಮನ್ ಸಾಲ್ಟ್ ಅಂತ ಸಿಗುತ್ತೆ. ಅದನ್ನು ಹಾಕಿ ದೇವ್ರ ಸಾಮಾನು ತೊಳೆಯೋದ್ರಿಂದ ದೇವ್ರ ಸಾಮಾನೆಲ್ಲ ಫಳಫಳ ಅನ್ನುತ್ತೆ. ಫಸ್ಟಿಗೆ ನಾನು ಸಿಂಕೆಲ್ಲ ಅದನ್ನೆಲ್ಲ ಸೈಡ್ಗೆ ತೆಟ್ಬಿಟ್ಟು ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ದೇವ್ರ ಸಾಮಾನು ಆ ಥರದ್ದೆಲ್ಲ ತೊಳ್ಕೊಳ್ಳೋದು. ಚಾರು ಗೊತ್ತಾಗಲಿಲ್ಲ, ಎಲ್ಲ ತಂದು ಅಲ್ಲಿ ಇಟ್ಬಿಟ್ಟಿದ್ಲು. ಆಮೇಲೆ ಮತ್ತು ನಾನೆಲ್ಲ ಎತ್ತು ಸೈಡ್ಗೆ ಇಟ್ಟು ನೋಡಿ ಇವಾಗ ಹೆಂಗೆ ಫಳ ಅನ್ನೋ ಥರ ಕ್ಲೀನ್ ಮಾಡಿಟ್ಟಿದ್ದೀನಿ. ನೋಡೋಕ್ಕೆ ದೃಷ್ಟಿ ಆಗ್ತಾಯಿದೆ, ಅಷ್ಟು ಚೆಂದ ಕ್ಲೀನ್ ಮಾಡಿದ್ದೀನಿ. ಬುದ್ಧ, ಕೃಷ್ಣ, ಲಕ್ಷ್ಮಿ ಅಂತೂ ಫಳ ಅಂತ ಇದೆ. ನನಗಂತೂ ಎಸ್ಪೆಷಲಿ ಈ ರೀತಿ ಮಾಡೋಕ್ಕೆ ನಿಜಕ್ಕೂ ಖುಷಿ. ದೇವ್ರ ಮನೆ ಒಂದು ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಈಗ ಹೊಸ ವರ್ಷದಲ್ಲಿ ನ್ಯೂ ಇಯರಲ್ಲಿ ನೀಟಾಗಿ ಕ್ಲೀನ್ ಮಾಡಿದ್ದೆ. ಸೊ ಆದರೂ ಕೂಡ ಗಲೀಜಾಗುತ್ತೆ ಗೈಸ್, ಯಾಕಂದರೆ
ನಾನು ಪ್ರತಿ ಸತಿ ಧೂಪ ಹಾಕ್ತೀನಲ್ವ ಅದು ಬ್ಲ್ಯಾಕ್ ಕಲರ್ ಆಗೇ ಆಗುತ್ತೆ. ಸೊ ನನ್ನ ಮಗ ಟ್ಯೂಷನಿಗೆ ಹೋಗಿದ್ದ, ನನ್ನ ಮಗಳಿಗೆ ಹೇಳ್ತಾ ಇದ್ದೆ ಮೇಲಿಂದ ಸ್ವಲ್ಪ ಏಣಿ ಹಾಕ್ಕೊಂಡು ನೀಟಾಗಿ ಒರೆಸ್ಕೊಡು ಅಂತ. ನಂದು ನೈಟಿ ಹಾಕ್ಕೊಂಡಿದ್ದಾಳೆ. ನೀನು ವಿಡಿಯೋ ಎಲ್ಲ ಮಾಡಬೇಡ ಕಣಮ್ಮ, ನಾನು ನೈಟಿ ಹಾಕ್ಕೊಂಡಿದ್ದೀನಿ ಅಂತ ರೇಗ್ತಾ ಇದ್ಲು ನನಗೇನೆ. ಅವಳಿಗೆ ಟಪ ಅಂತ ಬಡಿ ಅಂತಲ್ಲ, ಮೇಲೆ ನಿಂತ್ಕೊಂಡು ಒರೆಸು ಅಂದೆ. ಹತ್ತು ಮೇಲೆ ಅದು ಮುರಿದಾಕ್ಬೇಡ, ನನಗೆ ಹೇಳಬೇಕು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ. ನೀನು ನೆಟ್ಟಿಗೆ ಹಿಡ್ಕೊ, ಅದೇನೂ ಅಳ್ಳಾಡಲ್ಲ. ಲಾಕ್ ಮಾಡಿಬಿಟ್ಟು ಏನಕ್ಕೆ ಅಳ್ಳಾಡುತ್ತದು? ನೀಟಾಗಿ ಮಾಡು, ಪದೇ ಪದೇ ಮಾಡಿಸಲ್ಲ ನಾನು. ಒಂದ್ಸಲಿ ಆ ಕಾರ್ನರಿಂದ ಮಾಡ್ಬೇಕು ಫಸ್ಟು ನೀನು, ಆ ಕಾರ್ನರಿಂದ. ಬಿಫೋರ್ ನೋಡಿದ್ರಿ ಅಲ್ವಾ ಎಷ್ಟು ಗಲೀಜಾಗಿತ್ತು ಅಂತ ಅಂದ್ಬಿಟ್ಟು, ಇವಾಗ ಆಫ್ಟರ್ ನೋಡಿ ಎಷ್ಟು ನೀಟಾಗಿದೆ ಅಂತ. ನಾನು ಧೂಪ ಹಾಕೋ ಸಾಂಬ್ರಾಣಿ ಹಾಕೋದು ನೋಡಿ, ಕರ್ಪೂರ ಹಚ್ಚೋದು ನೋಡಿ ಎಷ್ಟು ಫಳಫಳ ಅನ್ನೋ ಥರ ಉಜ್ಜಿದ್ದೀನಿ. ಈ ರೀತಿ ಉಜ್ಜಿದಾಗ ಕೈ ತೂತಾಗೋದು ಸರ್ವೇ ಸಾಮಾನ್ಯ. ಬಟ್ ಅದರಲ್ಲೂ ನಂದು ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್, ಒಂಥರ ಹಡ್ಗಲಜಿ ಸ್ಕಿನ್ ಥರ. ಒಳ್ಳೆ ಹಿಂಗೆ ಮುಟ್ಟಿದ್ರೆ ಕಿತ್ತೋಗುತ್ತೆ, ಗಟ್ಟಿ ಇಲ್ಲ ನನ್ನ ಸ್ಕಿನ್. ಸೊ ನೋಡೋರಿಗೆ ನಾನು ತುಂಬ ಹಾರ್ಡ್, ನಾನು ತುಂಬ ರಫ್ ಆ್ಯಂಡ್ ಟಫ್ ಅನಿಸುತ್ತೆ. ಬಟ್ ನಾನು ತುಂಬ ಸಾಫ್ಟ್ ಬೈ ಹಾರ್ಟ್. ಯಾರಾದರೂ ಒಂದು ಗದರಿದ್ರೆ ನನ್ನ ಕಣ್ಣಲ್ಲಿ, ಯಾರೂ ಬೇಡ ಸತೀಶೇ ತಗೊಳ್ಳಿ, ಒಂದು ಗದರಿದ್ರೆ ನನ್ನ ಸ್ಕಿನ್ಗಿಂತ ನನ್ನ ಮನಸ್ಸು ಸೂಕ್ಷ್ಮ. ಅಲ್ಲೇ ನನಗೆ ಕಣ್ಣಿಗಿರೋ ದಾರೆ ಬಂದುಬಿಡುತ್ತೆ. ಸೊ ಮತ್ತೊಂದ್ಸಲಿ ಅಡುಗೆ ಮನೆ ಕ್ಲೀನಿಂಗ್. ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ, ಜೊತೆಗೆ ಟೊಮೆಟೊ ಗೊಜ್ಜು ಮಾಡೋಣ ಅಂತ. ಇಷ್ಟೆಲ್ಲ ತೊಳೆದಾದ್ಮೇಲೆ ಗಲೀಜು ಆಗೇ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಇವಾಗ ದೇವ್ರ ಮನೆ ಮುಗೀತು. ಸೊ ದೇವ್ರ ಮನೆದೆಲ್ಲ ಕ್ಲೀನ್ ಆಯಿತು. ಇದನ್ನೆಲ್ಲ ದೀಪಕ್ಕೆ ಬತ್ತಿ ಹಾಕಿಟ್ಬಿಟ್ರೆ ಇದ್ರ ಜೊತೆ ದೇವ್ರ ಮನೆ ಕೆಲಸ ಕಂಪ್ಲೀಟ್ ಆಗುತ್ತೆ. ಬತ್ತಿ ಹಾಕಿ ಇಟ್ಕೋತೀನಿ ಅಷ್ಟೇ ನಾನು. ಇನ್ನು ಟೊಮೆಟೊ ಗೊಜ್ಜು ಮಾಡಬೇಕು, ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ, ಚಪಾತಿ ಮಾಡಬೇಕು. ಸಾಕಪ್ಪ ಈ ಕೆಲಸ. ಇವತ್ತಂತೂ ಲಿಟ್ರಲಿ ತುಂಬ ಸುಸ್ತಾಯಿತು. ಬಟ್ ಕೈಯೆಲ್ಲ ತೂತ ಆಗಿಬಿಟ್ಟಿದೆ, ಯಾಕೆ ಅಂತ ಗೊತ್ತಿಲ್ಲ. ಉರಿ ಇಲ್ಲೊಂದು ಹೊಸ ತೂತಾಗಿದೆ. ನಂದೊಂಥರ ಸೆನ್ಸಿಟಿವ್ ಕೈ ಆಯಿತಾ, ಇದಂತೂ ಡೀಪಾಗಿ ತೂತಾಗಿದೆ. ಎಲ್ಲ ಹಿಂಗಾಗಿದೆ ನೋಡಿ. ಯಪ್ಪ ಒಂಥರ ಆಗಿಬಿಟ್ಟಿದೆ, ಹಿಂಗೆ ಅನ್ನಕ್ಕಾಗ್ತಾಯಿಲ್ಲ, ಅಷ್ಟು ಹಾರ್ಡ್ ಅನಿಸ್ತಾ ಇದೆ ಹ್ಯಾಂಡೆಲ್ಲ. ಬಟ್ ಕೆಲಸ ಮಾಡಲೇಬೇಕು. 6:30 ಆಗೋಯಿತು. ಸೊ ದೇವ್ರ ಮನೆ ಕೆಲಸ ಮುಗಿದ್ಮೇಲೆ ಒಂಚೂರು ದೀಪಕ್ಕೆಲ್ಲ ಬತ್ತಿ ಹಾಕೊಂಡ್ಬಿಡೋಣ ಅಂತ ಹಾಕೋತಾ ಇದ್ದೀನಿ. ಜನ ನಾವು ಹೆಂಗೆ ಇದ್ರೂ ಮಾತಾಡ್ತಾರೆ ಗೈಸ್. ಜನಕ್ಕೆ ಮಾಡೋಕ್ಕೆ ಕೆಲಸ ಇಲ್ಲ, ಕಂಡವ್ರನ್ನ ಆಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಅವ್ರಿಗೆ. ನಾವು 2 ಗಂಟೆ ರಾತ್ರಿ 3 ಗಂಟೆ ರಾತ್ರಿ 2:30 ಎದ್ದು ಇಷ್ಟೆಲ್ಲ ಒಂದು ಲೋಟ ಟೀ ಕುಡಿಯೋಕ್ಕೋ ಕಾಫಿ ಕುಡಿಯೋಕ್ಕೋ ಟೈಮ್ ಇಲ್ಲದೆ ಕೆಲಸ ಮಾಡೋ ನಮ್ಗಳಿಗೆ ಅನಿಸುತ್ತೆ, ಯಪ್ಪ ದಿನದ 24 ಗಂಟೆ ನಮಗೆ ಸಾಕಾಗಲ್ವಲ್ಲ, ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಇದ್ದಿದ್ದರೆ ಅಕಸ್ಮಾತ್ ಇನ್ನು ಸ್ವಲ್ಪ ಕೆಲಸ ಮಾಡ್ಬೋದಿತ್ತು, ಅಥವಾ ಇನ್ನೊಂಚೂರು ಬೇಗ ಮುಗಿಸ್ಕೋಬೋದಾಗಿತ್ತು ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ. ಎಸ್ಪೆಷಲಿ ನನಗೆ. ಬೇರೆಯವ್ರಿಗೇನೋ ಎತ್ತಲೋ ನನಗೆ ಗೊತ್ತಿಲ್ಲ, ನಾನು ನನ್ನ ಬಗ್ಗೆ ಮಾತ್ರ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅಂಥದ್ರಲ್ಲಿ ಈ ಕೆಲವೊಂದಷ್ಟು ಜನ ನಾನ್ಸೆನ್ಸ್ ಕೆಲಸ ಇಲ್ಲದೆ ಇರೋ ಮಾಡೋಕ್ಕೆ ಗಾಸಿಪ್ ಮಾಡೋಂಥ ಹೆಂಗಸ್ರುಗಳಿಗೆ ಹೇಳ್ತಾ ಇರ್ತೀನಿ, ನನ್ನ ವಿಷಯ ಬಿಟ್ಟರೆ ಇವ್ರುಗಳಿಗೆ ಮಾಡೋಕ್ಕೆ ಬೇರೆ ಏನೂ ಕೆಲಸ ಇಲ್ವಾ ಅಂತ. ಯಾಕಂದರೆ ಬೆಳಿಗ್ಗೆ ಆಯಿತು, ಮಧ್ಯಾಹ್ನ ಆಯಿತು, ರಾತ್ರಿ ಆಯಿತು ಅಂತಂದರೆ ರೋಡಲ್ಲಿ ನಿಂತ್ಕೊಳ್ಳೋದು, ಮಾತಾಡೋದು, ಕಂಡವ್ರ ಮನೆ ನೋಡೋದು, ಮಾತಾಡೋದು, ಕಿಸಿ ನಗೋದು. ಯಾಕೆ? ಏನು ಕಾಣಿಸುತ್ತೆ? ಏನಾದರೂ ನನ್ನ ಪ್ರೈವೇಟ್ ಪಾರ್ಟ್ಸ್ ಏನಾದರೂ ಇವ್ರುಗಳಿಗೆ ನೋಡೋಕ್ಕೆ ಸಿಗ್ತಾ ಇದೆಯಾ? ಅಥವಾ ನಾನು ವೀಡಿಯೋ ಮಾಡ್ತೀನಿ, ನಾನು ದುಡಿತೀನಿ, ನಾನು ತಿಂತೀನಿ ಗುರು. ಇವತ್ತು ನನಗೆ ಲಕ್ಷ ಕೊಟ್ಟು ನನಗೇನೋ ಒಂದು ತೊಗೋಬೇಕು ಅಂತಂದರೂ ನನಗೆ ಕೆಪಾಸಿಟಿ ಇದೆ ಗುರು, ನಾನು ತೊಗೋತೀನಿ, ಅದು ನನ್ನ ಕೆಲಸ, ಅದಕ್ಕೆ ನನ್ನ ಗೌರವ ಇದೆ. ಅಂಥದ್ರಲ್ಲಿ ನೀವು ಮಾತಾಡಿಕೊಂಡೇ ನಿಮ್ಮ ಕಂಡೋರ ವಿಷಯ ಗಾಸಿಪ್ ಮಾಡಿಕೊಂಡೇ ನಿಮ್ಮ ಜೀವನ ಇಡೀ ನೀವು ಕಳೀತೀರಾ ಅಂತಂದರೆ ನಿಮ್ಮಂಥವ್ರಿಗೆ ಏನಂತ ಹೇಳಬೇಕು? ನಾನು ಹೇಳೋದು ನನ್ನ ಲೈಫ್, ನಾನು ಹೆಂಗಾದರೂ ವೀಡಿಯೋ ಮಾಡ್ತೀನಿ, ನಾನು ಏನಾದರೂ ಡ್ಯಾನ್ಸ್ ಮಾಡ್ತೀನಿ, ನಿಮ್ಗಳಿಗೆ ಏನು ಉರಿ ನಾನು ಕೇಳೋದು ಅಲ್ವಾ? ಸೊ ನಿಮ್ಮ ಕೈಲಾದರೆ ನೀವು ಮಾಡಿ. ಆಗಲಿಲ್ವಾ? ನಿಮ್ದು ಎಷ್ಟಿದೆಯೋ ಅಷ್ಟು ನೋಡಿ. ನನ್ನ ವೀಡಿಯೋಸ್ ಯಾಕೆ ನೋಡ್ತೀಯಾ? ಎಲ್ರಿಗೂ ಅಲ್ಲ. ನಾನು ಆಗಲೇ ಹೇಳ್ದಂಗೆ, ಪ್ರೀವಿಯಸ್ಸಲ್ಲೇ ಹೇಳ್ದಂಗೆ 2-3 ಜನ ನಾನಂತೂ ನಂಬ್ತಿರೋ ಬಿಡ್ತಿರೋ ಗೈಸ ಈಚೆ ಹೋಗಲ್ಲ. ಎಸ್ಪೆಷಲಿ ಈ ಆಂಟಿದಿರು ಇರ್ತಾರಲ್ಲ, ಒಂದು 45-55 ಈ ಏಜ್ ಆಂಟಿದಿರಿದ್ದಾರೆ, ಒಂದು 2-3 ಜನ ನಮ್ಮ ಏರಿಯಾದಲ್ಲಿ. ಗಾಸಿಪ್ ಅಂದರೆ ಗಾಸಿಪ್. ಈಗ ನಂಬ್ತಿರೋ 6:30 ಆಗೋಯ್ತು ನಾನು ಇಷ್ಟು ಕೆಲಸ ಮಾಡೋಷ್ಟರಲ್ಲಿ. ನನಗಿನ್ನೂ ಕೆಲಸ ಆಗಿಲ್ಲ.
ಮೈಂಡಲ್ಲಿ ಏನೋ ಇವತ್ತು ನನ್ನ ಮಕ್ಳಿಗೆ ಏನು ಓದಿಸ್ಲಿ, ಏನು ಬರೆಸ್ಲಿ, ನನ್ನ ಮಕ್ಕಳನ್ನ ಹೇಗೆ ಪ್ರಿಪೇರ್ ಮಾಡಲಿ. ಈಗ ನೋಡಿ ನಾನು ಇನ್ನೂ ತಿಂಡಿ ಮಾಡಬೇಕು, ಇದನ್ನೆಲ್ಲ ನಾನು ಹಚ್ಕೊಂಡು ಇದನ್ನೆಲ್ಲ ಮಾಡಿಕೊಂಡು ಈಗ ನನಗೆ ನನ್ನದೇ ಆದಂಥ ಕಮಿಟ್ಮೆಂಟ್ಗಳಿದ್ದಾವೆ. ಇವ್ರುಗಳಿಗೆ ಯಾರು ಮಾಡಿಕೊಡ್ತಾರೆ ಮನೇಲಿ? ನನಗೆ ಅದು ಅರ್ಥ ಆಗಲ್ಲ. ಇವರೇ ಮಾಡ್ತಾರಾ ಅಥವಾ ಡೈಲಿ ಹೋಟ್ಲಿಂದ ತಂದು ಪಾರ್ಸಲ್ ತಿಂತಾರಾ? ಇವ್ರುಗಳೇನು ಬೇರೆಯವ್ರ ಬಗ್ಗೆ ಕಮೆಂಟಿಂಗ್ ಮಾಡಿಕೊಂಡು ತಲೆ ಕೆಡಿಸ್ಕೊಳ್ಳಲ್ಲ. ಆದರೂ ಒಂದು ಪಾಯಿಂಟಲ್ಲಿ ನಾವು ಇಷ್ಟೆಲ್ಲ ಕೆಲಸ ಮಾಡ್ತೀವಪ್ಪ, ನಮಗೆ ರೆಸ್ಟ್ ಅನ್ನೋದು ಸಿಗೋದಿಲ್ಲ, ಇವ್ರಿಗೆ ಟೈಮಲ್ಲಿ ಸಿಗುತ್ತೆ ಅನ್ನೋದು ಥಾಟ್ ಬಂದೇ ಬರುತ್ತೆ ಅಲ್ವಾ ಎಂಥವ್ರಿಗಾದ್ರೂ. ನಾನು ಕೇಳೋದು, ನನ್ನ ಬಗ್ಗೆ ನೀವ್ಯಾಕೆ ತಲೆ ಕೆಡಿಸ್ಕೊತೀರಾ ಗುರು? ನಿಮ್ದು ಏನಿದೆ ಲೈಫ್, ನಿಮ್ಮ ಜೀವನ ಏನಿದೆ, ನಿಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಅದನ್ನು ಥಿಂಕ್ ಮಾಡಿ. ಕಂಡವ್ರ ಮನೆ ಹೆಣ್ಮಕ್ಳ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ನಾನು ಹಿಂಗೆ ಅಂದೆ ಅಂತ ಬೇಜಾರಾಗಬೇಡಿ. ಕರೆಕ್ಟ್ ವಯಸ್ಸಿಗೆ ನಿಮ್ಮ ಮಕ್ಕಳಿಗೆ ನೀವು ಮದುವೆನ ಮಾಡಿದ್ದಿದ್ರೆ ನೀವು ಅಜ್ಜಿದೀರು ಆಗ್ತಾಯಿದ್ರಿ. ಏನು ಹೇಳಿ? ನೀವು ಅಜ್ಜಿದೀರು ಆಗ್ತಾಯಿದ್ರಿ. 28, 29, 26, 27 ಆದರೂ ಕೂಡ ನಿಮ್ಮ ಮಕ್ಕಳಿಗೆ ನೀವು ಯಾವುದೇ ರೀತಿ ಮದುವೆ ಮಾಡ್ದಾರ ಹಿಂಗೆ ಉಂಡಾಡಿ ಗುಂಡನ ಥರ ಬೆಳೆಸ್ಕೊಂಡು ತಿನ್ನಿಸ್ಕೊಂಡು, ಅದು ನಿಮ್ಮ ಪಾಯಿಂಟ್ ಆಫ್ ವ್ಯೂ, ನಿಮ್ಮ ಕಂಫರ್ಟು. ಮದುವೆ ಮಾಡ್ತಿರೋ ಬಿಡ್ತಿರೋ ನಾನು ಹಾಡ್ಕೋತಾ ಇಲ್ಲ, ಬಟ್ ನನ್ನ ವಿಷಯ ಮಾತಾಡೋಂಥದ್ದು ನಿಮ್ಗೇನೂ ಇರಲ್ಲ ಅಲ್ವಾ? ಸೊ ನಿಮ್ಮದು ನೀವು ನೀಟಾಗಿ ತೊಳ್ಕೊಳ್ಳಿ, ಆಮೇಲೆ ಬೇರೆಯವ್ರ ಮನೆ ಹೆಣ್ಮಕ್ಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ನಾನು ನನ್ನ ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರ ಕೊಡಬೇಕು, ಯಾವ ರೀತಿ ವಿದ್ಯಾ ಬುದ್ಧಿ ಕೊಡಬೇಕು, ಐ ನೋ ಎವ್ರಿಥಿಂಗ್, ನನಗೆಲ್ಲ ಗೊತ್ತಿದೆ ಆಯಿತಾ? ನಿಮ್ಮ ಥರ ಮಕ್ಕಳನ್ನ ಬೀದಿಗೆ ಬಿಟ್ಬಿಟ್ಟಿಲ್ಲ, ಯಾವನ ಜೊತೆನೋ ಬೈಕಲ್ಲಿ ಸುತ್ತಕ್ಕೆ. ನನಗೆ 1000 ಮಾತಾಡೋಕ್ಕೆ ಬರುತ್ತೆ, ಬಟ್ ನಾನು ಮಾತಾಡಲ್ಲ. ನನಗೆ ನೋಡಿ, ಬೆಳಗ್ಗೆ ಮಾಡಿಟ್ಟಿರೋ ಗಂಜಿ ಕುಡಿಯೋಕ್ಕಾಗ್ತಾಯಿಲ್ಲ. ಅಂಥದ್ರಲ್ಲಿ ಇವ್ರುಗಳಿಗೆಲ್ಲ ಇಷ್ಟು ಕಂಡೋರ ಬಗ್ಗೆ ಮಾತಾಡಿಕೊಂಡು ತಲೆ ಕೆಡಿಸ್ಕೊಳ್ಳೋಕ್ಕೆ ಟೈಮ್ ಎಲ್ಲಿ ಸಿಗುತ್ತೆ? ನನಗೆ ಅದು ತಲೆ ಕೆಟ್ಟೋಗುತ್ತೆ. ನಿಮ್ಮ ಹತ್ರ ಅಷ್ಟೊಂದು ಟೈಮ್ ಇದ್ದರೆ ನನಗೊಂಚೂರು ಟೈಮ್ ಸಾಲ ಕೊಡಿ ಆಯಿತಾ? ಸೊ ದಯವಿಟ್ಟು ನೀವು ಅಷ್ಟು ಫ್ರೀ ಆಗಿದ್ದರೆ ಬನ್ನಿ ನನ್ನ ಹತ್ರ. ನಾನು ಜಂಬು ಕೇಳ್ಕೋತಾ ಇಲ್ಲ, ಬಟ್ ನನಗೊಂಚೂರು ಸಹಾಯ ಆಗುತ್ತೆ. ನೀವು ಕೈ ಜೋಡಿಸಿ ನಿಮ್ಮ ಹೆಸರು ಹೇಳ್ಕೊಂಡು ನಾನು ಕೆಲಸ ಮಾಡಿಸ್ಕೊತೀನಿ. ಫ್ರೀಯಾಗೇನು ಮಾಡಿಕೊಡ್ಬೇಡಿ, ಒಂದಿಷ್ಟು ದುಡ್ಡು ಅಂತ ಕೊಡ್ತೀನಿ. ಕಂಡೋರ ಬಗ್ಗೆ ಮಾತಾಡಿಕೊಂಡು ಎಸ್ಪೆಷಲಿ ನನ್ನ ಬಗ್ಗೆ ಮಾತಾಡೋದನ್ನ ನಿಲ್ಲಿಸಿ. ಏನೂ ಸಿಕ್ಕಲ್ಲ ನಿಮಗೆ ನನ್ನ ಬಗ್ಗೆ ಮಾತಾಡಿದ್ರೆ. ಏನು ಸಿಕ್ಕತ್ತೆ? ಏನು ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಿಮಗೆ ನನ್ನ ಬಗ್ಗೆ ಮಾತಾಡಿದ್ರೆ ಅಲ್ವಾ? ನಿಮ್ಮದು ನೀವು ನೋಡ್ಕೊಳ್ಳಿ. ನಿಮ್ಮ ಮಕ್ಕಳು ಹೆಣ್ಣು ಮಾಡ್ತಿದ್ದಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಜೀವನ ರೂಪಿಸೋದನ್ನ ನೋಡಿ. ಕಂಡವ್ರ ಮನೆ ಹೆಣ್ಮಕ್ಳ ವಿಷಯ ಬಿಟ್ಬಿಡಿ. ಓಕೆ, ಅರ್ಥ ಆಯಿತು ಅನ್ಕೋತೀನಿ. ಕದ್ದು ಮುಚ್ಚಿ ನನ್ನ ವಿಡಿಯೋ ನೋಡ್ತೀರಾ, ನನಗೆ ಗೊತ್ತು. ಮುಂದೆಯಿಂದ ನೋಡೋಕ್ಕೆ ದಮ್ಮಿಲ್ಲ ನಿಮಗೆ, ಮುಂದೆ ಬಂದು ಮಾತಾಡೋಕ್ಕೆ ಮೀಟ್ರಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ಈ ಕಚಡಗಳ ವಿಷಯ ಮಾತಾಡ್ಕೋತಾ ಇದ್ರೆ ದಿನ ಬೆಳಗ್ಗೆ ನಮ್ಮದು ಮೂಡ್ ಔಟ್ ಆಗುತ್ತೆ, ತಲೆ ಬಿಸಿ ಆಗುತ್ತೆ, ಟೆನ್ಷನ್ ಆಗುತ್ತೆ. ಆನೆ ಹೋಗ್ತಾ ಇರುತ್ತೆ, ನಾಯಿ ಬೊಗಳ್ತಾ ಇರುತ್ತೆ. ಸೊ ಆನೆ ತಿರುಗು ನೋಡಲ್ಲ, ಆನೆಗತ್ತು ಆನೆಗೆ, ನಾಯಿಗೆ ಬೊಗಳೋದು ಬಿಟ್ಟರೆ ಬೇರೆ ಏನಾದರೂ ಗೊತ್ತಾ? ಸೊ ಗೊತ್ತಿಲ್ಲ. ನಾನು ಹೇಳೋದು ಆ ನಾಯಿಗಳಿಗೆ ಆನೆ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಆನೆ ಯಾವತ್ತಿದ್ರೂ ಆನೆನೇ, ಕಾಡಿನ ರಾಜ ಗಂಭೀರದಲ್ಲೇ ಇರುತ್ತೆ. ಅಂಬಾರಿ ಹೊರೋದು ಆನೆನೇ, ನಾಯಿ ಅಲ್ಲ. ಸೊ ದಯವಿಟ್ಟು ನಿಮ್ಮದು ನೀವು ನೀಟಾಗಿ ತೊಳ್ಕೊಂಡು ನಿಮ್ಮ ಮಕ್ಕಳ ಬಗ್ಗೆ ನೀವು ಯೋಚನೆ ಮಾಡಿ. ಕಂಡೋರ ಮನೆ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ದಮ್ಮಿದ್ರೆ ನಾನು ಮುಂದೆ ಬಂದು ಮಾತಾಡಿ. ನಿಮಗೆ ದಮ್ಮು ಇಲ್ಲ, ಮೀಟ್ರೂ ಇಲ್ಲ, ಅದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನನ್ನ ಹಿಂದೆ ನಿಂತ್ಕೊಂಡು ಬೊಗಳ್ತೀರಾ. ನೀವು ಎಲ್ಲೆಲ್ಲಿ ಏನೇನು ಯಾವ ಸಂಧಿಗುಂದಿಲಿ ನನ್ನ ಬಗ್ಗೆ ಮಾತಾಡ್ತೀರಾ ನನಗೆಲ್ಲ ಗೊತ್ತು. ತುಂಬ ಚಳಿ ಆಗ್ತಾಯಿತ್ತು. ಇವತ್ತು ಮಸಾಲೆ ಚಾಯ್ ಮಾಡಿದ್ದೀನಿ. ಶುಂಠಿ, ಚಕ್ಕೆ ಲವಂಗ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಕುಡಿದ್ಬಿಟ್ಟು ಮಿಕ್ಕಿದ ಕೆಲಸ ಎಲ್ಲ ಮಾಡೋಣ ಅಂತ ಕೆಲಸಗಳು ನನ್ನನ್ನು ಹಬ್ಬ ಅಂತ ಕರೀತಾ ಇತ್ತು. ಅರ್ಜೆಂಟಲ್ಲಿ ಕೆಲಸ ಮಾಡೋ ಭರದಲ್ಲಿ ಇವತ್ತು ಚಪಾತಿ ಹಿಟ್ಟಿಗೆ ಜೋಳದ ಹಿಟ್ಟು ಹಾಕಿ ಕಲಸೋದನ್ನು ಮರ್ತೋಯ್ತು. ಸೊ ಹಾಗಾಗಿ ಇದೇನಿದು ವೈಟ್ ಅಂದ್ಕೊಂಬೇಡಿ, ಇದು ಜೋಳದ ಹಿಟ್ಟನ್ನ ಹಾಕ್ಕೊಂಡು ಲಟ್ಟಿಸ್ತಾ ಇದ್ದೀನಿ. ಸೊ ಜೋಳ ಫೈಬರ್, ಇಟ್ಸ್ ಗುಡ್ ಟು ಹೆಲ್ತ್. ಸೊ ಸ್ವಲ್ಪ ಜೋಳವನ್ನು ಹೊಟ್ಟೆಗೆ ಸೇರಲಿ ಅಂತ. ಸೊ ಟೊಮೆಟೊ ಗೊಜ್ಜು ರೆಡಿ ಆಯಿತು. ಈಗ ಚಪಾತಿ. ಹೀಗೆ ಮೈಂಡು ಓಡ್ತಾ ಇರುತ್ತೆ, ಟೆನ್ಷನ್ ಆಗುತ್ತೆ. ಯಾರೋ ಒಬ್ಬರು ನನಗೆ ಹಿಂದಿನ ವ್ಲಾಗಲ್ಲಿ ಕಮೆಂಟ್ ಮಾಡಿದರು, ನಿಮ್ಮ ಮಗನೇ ಕೂಲಾಗಿದ್ದಾನೆ, ನೀವು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತೀರೋ ಎಕ್ಸಾಮ್ ಅಂತ, ಅವನಿಗೆ ಗೊತ್ತಿಲ್ವಾ ಅಂತ. ಅವನಿಗೆ ಗೊತ್ತು, ಬಟ್ ಓವರ್ ಕಾನ್ಫಿಡೆನ್ಸ್ ಯಾವತ್ತೂ ಒಳ್ಳೆಯದಲ್ಲ. ನನಗೆಲ್ಲ ಗೊತ್ತು, ನಾನೆಲ್ಲ ಮಾಡ್ತೀನಿ, ಆ ರೀತಿ ಯಾರೂ ಇರಬಾರ್ದು ನನ್ನ ಮಗ ಅಂತ ನಾನೇನು ಮುಚ್ಕೋತಾ ಇಲ್ಲ. ಅವ್ನು ಸ್ವಲ್ಪ ಹಾಗೇನೆ, ಅವನು ಅಂತಲ್ಲ, ಎಲ್ಲ ಗಂಡು ಮಕ್ಕಳೂ ಹಾಗೇನೆ ಅಬ್ಸರ್ವ್ ಮಾಡಿ. ಹೆಣ್ಮಕ್ಳು ಒಂಥರ ಹೇಳಿದ್ದು ಕೇಳ್ತಾರೆ, ಅಮ್ಮಂಗೆ ಫೇವ್ರೇಟ್, ಅಪ್ಪಂಗೆ ಫೇವ್ರೇಟ್. ಬಟ್ ಕೆಲವೊಂದ್ಸಲಿ ಅವರು ಇನ್ಸ್ಪೈರ್ ಆಗ್ತಾರೆ ಗಂಡು ಮಕ್ಕಳನ್ನು ನೋಡಿ.
ಬಟ್ ನನ್ನ ಮಕ್ಕಳಂಗಲ್ಲ, ಸುಳ್ಳು ಹೇಳಬಾರ್ದು. ನಾನು ಅವ್ರಿಗೆ ಏನೇನು ಕಲಿಸ್ಬೇಕೋ ಎಲ್ಲನೂ ಕಲಿಸಿದ್ದೀನಿ. ನನ್ನ ವಿಡಿಯೋದಲ್ಲಿ ಜಾಸ್ತಿ ನಾನು ತೋರಿಸಲ್ಲ ಅವ್ರನ್ನ. ಎಲ್ಲರೂ ಹೇಳ್ತಾರೆ ತೋರಿಸಿ ಮಕ್ಕಳ ಜೊತೆ ವ್ಲಾಗ್ ಮಾಡಿ, ಅವ್ರನ್ನೂ ನಿಮ್ಮ ವ್ಲಾಗಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿ, ವ್ಯೂಸ್ ಬರುತ್ತೆ ಹಾಗೆ ಹಿಂಗೆ ಅಂತ. ಬಟ್ ನನ್ನ ದೃಷ್ಟಿ ನನಗೇನೇ ಇರಲಿ, ನನ್ನ ಮಕ್ಕಳಿಗೆ ನನ್ನ ಫ್ಯಾಮಿಲಿಗೆ ಬೇಡ. ಸೊ ಹಾಗಾಗಿ ನಾನು ಅವ್ರನ್ನ ಜಾಸ್ತಿ ತೋರಿಸಲ್ಲ ಅಷ್ಟೇ. ಸೊ ಬನ್ನಿ ಮಾಡೋ ಕೆಲಸನ ಫಸ್ಟು ನೆಟ್ಟಿಗೆ ಮಾಡೋಣ. ಒಂದು ಕೈಯಲ್ಲಿ ಮೊಬೈಲು, ಒಂದು ಕೈಯಲ್ಲಿ ಲಟ್ಟಣಿಗೆ ಹಿಡ್ಕೊಂಡ್ರೆ ಇಂಡಿಯಾ ಕರ್ನಾಟಕ ಆಗಿಬಿಡುತ್ತೆ. ಆಮೇಲೆ ಪ್ರಸಾದ ವಿನಿಯೋಗ 45ರಿಂದ 50 ಚಪಾತಿ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಹೇಳಿದಾಗ ಕೇಟ್ರಿಂಗಿಗೆ ಮನೆಗ ಅಂತ ಕೇಳಿದ್ರಿ. ಮನೆಗೇ ಕೆಳಗಡೆ ನಮ್ಮ ಕೆಲಸದ ಹುಡುಗರಿದ್ದಾರೆ. ಸೊ ಅವ್ರಿಗೂ ಕೂಡ ಹಾಟ್ ಬಾಕ್ಸ್ ಫುಲ್ಲು. ಬಟ್ ಇನ್ನೂ ಎಷ್ಟು ಚಪಾತಿ ಮಾಡಬೇಕಿದೆ ಬ್ಯಾಲೆನ್ಸ್. ಹಾಟ್ ಬಾಕ್ಸು ಫುಲ್ ಆಗಿಬಿಟ್ಟಿದೆ. ತಲೆ ಕೆಡಿಸ್ಕೊಳ್ಳಲ್ಲ ಗೈಸ್, ಕೆಲಸಕ್ಕಂತೂ ಯಾವತ್ತೂ ತಲೆ ಕೆಡಿಸ್ಕೊಳ್ಳಲ್ಲ. ಸಖತ್ತು ಚಳಿ, ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತಾ ನನಗೆ. ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಮಳೆ ಬರ್ತಾಯಿದೆ. ನಿನ್ನೆ ಎಲ್ಲ ಫುಲ್ ಮಳೆ ಮೈಸೂರಲ್ಲಿ. ನಿಮ್ಮ ಕಡೆನೂ ಮಳೆ ಆಗ್ತಾ ಇದೆಯಾ ಕಮೆಂಟಲ್ಲಿ ಹೇಳಿ. ನಮ್ಮ ಹುಡುಗರಿಗೆ ಕಾಫಿ ಬೇಕಂತೆ. ಸೊ ಹಾಲು ಕಾಸಿದ್ದೀನಿ, ಸಕ್ಕರೆ ಹಾಕಿ ಕಾಫಿ ಪೌಡ್ರ್ ಮಿಕ್ಸ್ ಮಾಡಬೇಕು. ಕರ್ದ್ಯಾ ಚಾರೋ? ಅವಳು ಕಸ ಗುಡಿಸಿದ್ಲು, ಮನೆ ಕಸ ಹಾಕಕ್ಕೆ ಹೋಗಿದ್ದಾಳೆ. ಯಪ್ಪ ಹೆಂಗಿರುತ್ತೆ ನೋಡಿ ನಮ್ಮ ಶೆಡ್ಯೂಲು. ಅದೊಂಚೂರು ಹಾಕಬೇಕು. ಕೋಟೆ ಕೋಟೆ, ಸ್ಟ್ರಾಂಗ್ ಕಾಫಿ ಈಸ್ ರೆಡಿ. ಲೆಟ್ಸ್ ದ ಕಾಫಿ. ಎತ್ಕೊಂಡೋಗೋ ಕಾಫಿ ಹಾಕೊಡ್ಲ. ತಿಂತೀಯ ಚಪಾತಿ? ನಾಗೇಶ್ ಅಂಕಲು ಲೋಟ ಇಲ್ವಾ? ಅದು ತುಂಬ ಹಾಕಿದ್ದೀನಿ. ಇವಳು ಗಂಜಿನೂ ಕುಡ್ದಿಲ್ಲ ಇನ್ನು ಬೆಳಗ್ಗೆಯಿಂದ. ಚಪಾತಿ ಹಾಕ್ಕೊಡ್ಲಿ ನಾವು? ತುಂಬ ಐತೆ ಕಣೋ, ಇದ್ರ ತುಂಬ ಐತೆ ಅಂತ. ಎತ್ಕೊಂಡೋಗು. ಲೋಟ ತಂದು ಕೊಟ್ಬಿಡ. ಬಿಸ್ಕೆಟು ಚಾಕ್ಲೇಟು ಎಲ್ಲ ಹರ್ಗೋಯ್ತಾ? ಹಾಂ, ಕಸ ಗುಡಿಸ್ದೆ ತಾನೆ? ಕಸ ಹಾಕಿ ಬಂದ. ಅದ್ಯಾಕೆ ಇಟ್ಕೊಂಡಿದ್ಯಾ ಪೂಜೆ ಮಾಡಕ್ಕ? ಅದು ಬೇಕು. ಅವ್ನು ಬಂದ ತಕ್ಷಣ ಟ್ಯೂಷನಿಂದ ನಾನು ಚಾಕ್ಲೇಟ್ ತಿಂದೆ, ಬಿಸ್ಕೆಟ್ ತಿಂದೆ ತೋರ್ಸಕ್ಕೆ. ಹಾಂ, ಈ ಬುದ್ಧಿ ಬಿಡು. ಏನು ನಾವೆಲ್ಲ ಗೊತ್ತಲ್ಲ? ಏನು ಮುಗೀತು? ಅಲ್ಲ, ಅವ್ನು ಟ್ಯೂಷನಿಂದ ಬರ್ತಿದ್ದಂಗೆ ನಾನು ಚಾಕ್ಲೇಟ್ ತಂದು ತಿಂದೆ, ಬಿಸ್ಕೆಟ್ ತಂದು ತಿಂದೆ. ಹೋಗು ತಿನ್ನು. ಅದು ಖಾಲಿ ಮಾಡಿ ಹಾಕ್ಕೊಡ್ತೀನಿ. 5 ಚಪಾತಿ ಬೇಕು. 5 ಚಪಾತಿ. ನೀನು 5 ಚಪಾತಿ ತಿಂದಿಲ್ಲ ಅಂದರೆ ಹೇಳ್ತಾ ಇದ್ದೀನಿ, ನಗದಲ್ಲ ನೀನು. ತಿನ್ಬಿಟ್ಟು ನೋಡ್ತಾನೇ ಇರು ಇವತ್ತೆಲ್ಲ. ಮಕ್ಕಳು ಕುಡಿಯಂಗಿಲ್ಲ. ಕೊಟ್ಟಿರೋದೇ ಹೆಚ್ಚು, ಬೆಳಗ್ಗೆ ಕೊಟ್ಟೆ. ಸಕ್ಕರೆನಾ? ಯಾವುದಕ್ಕೆ? ನಿನಗೆ ಇನ್ನೊಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಡ್ತೀನಿ. ನಾನು ಸಕ್ಕರೆ ಹಾಕೇ ಇಲ್ಲ ಅದಕ್ಕೆ. ನಾನು ಹಾಕಿದ್ದು ಬೆಲ್ಲ. ಇನ್ನೂ ಒಂದು kg ಹಾಕ್ಬೇಕಾಯ್ತಾ? 1 kg. ಬಾಯಿಲಿ ಚಪಾತಿ ಲಡ್ಸು, ಬೇಯಿಸು, ಹಾಕ್ಕೊಡ್ತೀನಿ 1 kg ಸಕ್ಕರೆನ. ನೀ ತಿನ್ನು ಆಯ್ತಾ? ತಿಂದು ಸ್ವಲ್ಪ ಗೈಸ್ ಚಪಾತಿ ಲಡ್ಸಾಯಿತು. ಇನ್ನು ಒಂದಿಷ್ಟಿದೆ ಬೇಯಿಸ್ಬೇಕು. ಜೊತೆಗೆ ಅಡುಗೆ ಮನೆ ಕ್ಲೀನ್, ಪಾತ್ರೆ ತೊಳಿಬೇಕು. ಚಳಿ ಹೆಂಗಿದೆ ಅಂದರೆ ಗಾಡ್. ಬೆಳಗ್ಗೆ 1 ರೌಂಡ್ ಟೀ ಆಯಿತು. ಇವಾಗ 1 ಕಪ್ ಕಾಫಿ. 1 ಕಪ್ ಇಲ್ಲ, ಸ್ವಲ್ಪ ಚುಟ್ಕಿ. ನನ್ನ ಕೈಯೆಲ್ಲ ಉರಿ ಬಂದೋಗ್ಬಿಟ್ಟೈತೆ. ಕೇಡಗಲ್ಕೆ ನಾಯಿ ಮೊಟ್ಟೆ ಇಡ್ತಂತೆ, ಹಾಗೆ ಯಾವ ಸಲಿನೂ ನೋಡಿಲ್ಲ ನಾನು. ಏನಾಗ್ಬಿಟ್ಟಿದೆ, ಸಂಕ್ರಾಂತಿ ಹಬ್ಬದಲ್ಲಿ ಮಳೆ ಬರ್ತಾಯಿದೆ. ಮೋಡ ಹೆಂಗಿದೆ ಗೊತ್ತಾ? ಇಡೀ ಗಿರ್ಟನ್ ಎಲ್ಲ ಮಿಷಿನ್ಗೆ ಹಾಕ್ಬಿಟ್ಟಿದ್ದೀನಿ. ಈ ಬಿಸಿಲು ಬರುತ್ತೋ ಇಲ್ವೋ ಗೊತ್ತಿಲ್ಲ. ನಿನ್ನೆ ರಾತ್ರಿ ಇಡೀ ಮಳೆ ಉಳಿಯುತ್ತೆ. ಸೊ ಏನೋ ಗ್ರಾಚಾರ ಕಾಯ್ದಿದೆ ಅಂತ ಅರ್ಥ. ಚೆನ್ನಾಯ್ತು ಕಾಫಿ. 1 ಅವರ್ ಆಯಿತು ತಟ್ಟೆಗೆ ಹಾಕ್ಕೊಂಡು.
ನನ್ನ ಬಗ್ಗೆ ಮಾತಾಡಿದ್ರೆ ಇಂಥ ನಾಯಿಗಳಿಗೇನೂ ಸಿಗಲ್ಲ. ನಾನು ಬಾಳ್ತಾರೋ ಬಾಳಲ್ಲಿ ಕಾಲು ಭಾಗ ಬಾಳೋಕ್ಕಾಗಲ್ಲ. ಗಂಡನ ಎದುರಿಸ್ಕೊಂಡು, ಗಂಡನ ಕೈಲಿ ಕಸ ಗುಡಿಸಿಸ್ಕೊಂಡು, ಗಂಡನ ಕೈಲಿ ಬಾಗ್ಲಿಗೆ ನೀರು ಹಾಕಿಸ್ಕೊಂಡು, ಗಂಡದಿರ ಕೈಲಿ ಮನೆ ಒರೆಸಿಸ್ಕೊಂಡು, ಬಟ್ಟೆ ಒಣಗಿಸ್ಕೊಂಡು, ನಾನು ಹಾಕೊಳ್ಳೋ ಚಪ್ಪಲಿಗೂ ಸಮ ಇಲ್ಲ ನೀವುಗಳು ಕೇಳ್ಬೋದು, ಇದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊತೀರ ಸಿಸ್ ಅಂತ. ಇಂಥ ನಾಯಿಗಳಿಗೆ ಅಲ್ಲಿಂದಲ್ಲೇ ಉತ್ತರ ಕೊಡಲೇಬೇಕು. ಸೊ ಇಲ್ಲ ಅಂದರೆ ಇನ್ನೂ ಮುಂದುವರೆದು ಹೇಳುವಾಗ ಎದ್ದು ಬಲ್ಗಡೆ ದೇವ್ರ ಫೋಟೋ ನೋಡಿದ್ರೆ ಹಿಂಗೆಲ್ಲ ಆಗಲ್ಲ ಆಯ್ತಾ, ಹಿಂಗೆಲ್ಲ ಆಗೋದೇ ಇಲ್ಲ. ಬೆಳಗ್ಗೆ ನೋಡಿದ್ರೆ 1 ಲೀಟ್ರ್ ದೀಪದ ಎಣ್ಣೆ ಚೆಲ್ಲಿದ್ಯಾ, ಅರ್ಧ ಲೀಟ್ರ್ ಅಲ್ಲ 1 ಲೀಟ್ರು, ಅರ್ಧ ಅಂತ ಯಾಕೆ ಹೇಳ್ತೀಯಾ? ಚೆಲ್ಲಿರೋದು ನೀನು. ಬಿಡು ನೀನು. ಹೋಗಿ ಹಿಂದಗಡೆ ಚೇರ್ ತೊಳ್ಕೊಂಬ, ಇಡ್ಡಿ ಮೊಸರು ಗಂಜಿ ಎಲ್ಲ ಚೆಲ್ಲಿಟ್ಲು. ಏನು ಯಪ್ಪ ಒಂದು ಕೆಲಸ ಆದರೆ ಯಾರಾದರೂ ಮಾಡ್ತಾರೆ, ಒಂದು ಕೆಲಸ ಆದರೆ. ಯಾವಳ ಕೈಲಾಗುತ್ತೆ? ಓ ಯಪ್ಪ ದೇವ್ರೆ. ಈ ಚಳಿಗಾಲದಲ್ಲಿ ಈ ತಣ್ಣೀರಲ್ಲಿ ಯಪ್ಪ ಪಾತ್ರೆ ತೊಳೆಯೋಷ್ಟರಲ್ಲಿ ಇನ್ನು ಅಡುಗೆ ಮನೆ ಕ್ಲೀನ್ ಮಾಡಬೇಕು. ಚಪಾತಿ ಕೆಲಸ ಮುಗೀತು. ಮಾಡಿಟ್ಟವಳೆ ನೋಡಿ ಫ್ರೆಂಡ್ಸ್, ಎಲ್ಲ ಕಡೆ ನೋಡಿ. ತಿಂಡಿ ತಿನ್ನು ಅಂದರೆ ಕಾರ್ ಹಿಡ್ಕೊಂಡು ಆಟಾಡ್ತವಳೆ. ಜೋಳದ ಹಿಟ್ಟೊಳಗೆಲ್ಲ ಚಲ್ಲಿಟ್ಟವಳೆ ಅನಿಸುತ್ತೆ ಎಲ್ಲ ಕಡೆ. ಸೊ ಫ್ರೆಂಡ್ಸ್, ಏನು ಗೊತ್ತಾ, ಸುಮಾರು ಜನ ನಿಮ್ಮದು ಸ್ಟವ್ ಯಾವುದು ಸಿಸ್ ಅಂತ ಕಮೆಂಟ್ ಮಾಡ್ತಾಯಿದ್ರಿ. ನಾನು ಯೂಸ್ ಮಾಡ್ತಾ ಇರೋದು ಎಲಿಕಾ ಕಂಪ್ನಿದು. ಸುಮಾರು 7-8 ವರ್ಷ ಆಯಿತು. ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ, ಏನೂ ಪ್ರಾಬ್ಲಮ್ ಆಗಿಲ್ಲ, ಆಗೋದು ಬೇಡ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆಮೇಲೆ ಜೊತೆಗೆ ಇಂಥವಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಸಿಸ್ ಅಂತೆಲ್ಲ ಹೇಳೋಕ್ಕೆ ಬರಬೇಡಿ. ಅವ್ರಿಗೆ ಅಲ್ಲೇ ಮುಟ್ಟು ನೋಡ್ಕೊಳ್ಳೋಂಗೆ ಉತ್ತರ ಕೊಟ್ಟರೆ ಅವ್ರು ಇನ್ನೊಂದ್ಸಲಿ ನನ್ನ ಬಗ್ಗೆ ಮಾತಾಡೋಕ್ಕೂ ಹಿಂದೆ ಮುಂದೆ, ನನ್ನ ಬಗ್ಗೆ ಅಂತಲ್ಲ ಯಾವುದೇ ಹೆಣ್ಮಗು ಬಗ್ಗೆ ಅವ್ರಿಗೆ ಗೊತ್ತಿಲ್ದರ ಹಂಗೆಲ್ಲ ಕಮೆಂಟ್ ಮಾಡಬಾರ್ದು, ಕಮೆಂಟ್ ಪಾಸ್ ಮಾಡಬಾರ್ದು. ಗಂಡ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋದ ತಕ್ಷಣ ಇನ್ನೂ ಗಂಡಂದರು ಬರ್ತಾರೆ, ಗಂಡ ಅಲ್ಲ ಗಂಡಂದ್ರುಗಳು ಬರ್ತಾರೆ ಬೈಕಲ್ಲಿ ಕಾರಲ್ಲಿ. ನನಗೆ ಆ ಥರದವ್ರು ಯಾರೂ ಇಲ್ಲಪ್ಪ. ನೀವುಗಳು ಮಾಡ್ತಿದ್ದೀರಲ್ಲ ಹಲ್ಕ ಕೆಲಸ, ಅಂಥ ಕೆಲಸ ಹೇಳಿ ತಿನ್ನೋ ಕೆಲಸ ನಾನು ಸತ್ರೂ ಮಾಡೋದಿಲ್ಲ. ಅದಕ್ಕೆ ನೀವು ನನ್ನ ಬಗ್ಗೆ ಮಾತಾಡ್ತೀರಾ. ಏನು ಹೇಳಿ ನೀವು ಮಾಡೋಂಥ ಕೆಲಸನ ಮಾಡಲ್ವಲ್ಲ, ಅದಕ್ಕೆ ಹಿಂಗೆ ಮಾತಾಡ್ತಿದ್ದೀರಾ ಅಲ್ವಾ? ಸೊ ಬಿಟ್ಟಾಕಿ, ನಾಯಿಗಳ ಬಗ್ಗೆ ಮಾತಾಡೋದು ಬೇಡ. ಬೆಳಗ್ಗೆ ಈಚೆ ಕಡೆ ಡೋರ್ ತಗೊಂಡು ಬರೋಕ್ಕೇ ಚಳಿ ಅಂಥದ್ರಲ್ಲೂ ಇಷ್ಟು ಬಟ್ಟೆ ವಾಶ್ ಮಾಡಿ ಹಾಕಿದ್ದೀನಿ. ಇವತ್ತೆಲ್ಲ ಒಣ ಅಲ್ಲ ಅನಿಸತ್ತೆ. ಕರ್ಟನ್ಸ್ ಎಲ್ಲ ಒಂಚೂರು ಒಣಗಿಬಿಟ್ರೆ ಸಾಕು ಗಾಳಿಗೆ. ಬಿಸಿಲೇ ಇಲ್ಲ ಗೈಸ್, ಮೋಡ ಮುಚ್ಕೊಂಬಿಟ್ಟಿದೆ, ಮಂಜು ಗಡ್ಡೆ. ಟೈಮ್ ಆವಾಗ 7:30 ಅನ್ಕೋತೀನಿ, ಬಟ್ ಒಂದು ಹನಿ ಬಿಸಿಲಿಲ್ಲ. 7 ಅಂತೂ ಯಪ್ಪ ಹೆಂಗೆ ಆಡ್ತಾ ಇದ್ದಾಳೆ ಅಂದರೆ, ಕುಣಿತಾ ಇದ್ದಾಳೆ. ಮಮ್ಮಿ ಡೋರ್ ತೆಗಿಬೇಡ, ಡೋರ್ ಹಾಕು, ಚಳಿ ಅನ್ನೋ ಥರ. ಇದು ಮೈಸೂರ ಸಿಮ್ಲಾನ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅಷ್ಟು ಥಂಡಿ ವೆದರು. ಬಟ್ ಎಷ್ಟು ಮ್ಯಾಟ್ಸು, ಸೋಫಾ ಕವರ್ಸು, ಸತೀಶ್ದು ಪ್ಯಾಂಟು ಶರ್ಟು ಎಲ್ಲವೂ ವಾಶ್ ಮಾಡಿದ್ದೀನಿ. ಆಮೇಲೆ ಸುಮಾರು ಜನ ಕಮೆಂಟ್ ಮಾಡ್ತಿದ್ರಿ, ಯಾಕೆ ನೀವು ವಾಷಿಂಗ್ ಮಿಷಿನ್ ಇಟ್ಕೊಂಡು, ವಾಷಿಂಗ್ ಮಿಷಿನ್ ಇಲ್ವಾ, ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡಲ್ವಾ ಅಂತ. ವಾಷಿಂಗ್ ಮಿಷಿನ್ ಇದೆ, ಬಟ್ ನಾನು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್, ನಿಮಗೆ ಗೊತ್ತು. ಕೈ ಎಕ್ಸಸೈಸ್ ಆಗಲಿ ಅಂತ ಅಂದ್ಬಿಟ್ಟು ಕೈಯಲ್ಲಿ ವಾಶ್ ಮಾಡ್ತೀನಿ. ನನಗೆ ಕಂಫರ್ಟ್ ಕೈಯಲ್ಲಿ ವಾಶ್ ಮಾಡೋದು. ಸತೀಶ್ ಬಟ್ಟೆ ಅಂತೂ ತುಂಬ ಗಲೀಜಾಗುತ್ತೆ. ವಾಷಿಂಗ್ ಮಿಷಿನಲ್ಲಿ ಆ ಬಟ್ಟೆಗಳು ಗಲೀಜು ಹೋಗಲ್ಲ. ರಾತ್ರಿ ಇಡೀ ನೆನೆಸಿ ಬೆಳಗ್ಗೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೂ ಹೋಗಲ್ಲ. ವೆದರ್ ನೋಡಿ, ವೆದರ್ ಹೆಂಗಿದೆ ಅಂತ. ಇಷ್ಟು ಬಟ್ಟೆ ಯಾವಾಗ ಒಣಗತ್ತೆ ನೀವೇ ಹೇಳಿ ನನಗೆ. ಚಳಿ ಹೋಗೋದೆಲ್ಲ ಒರೆಸು. ಹೋಗು ಒರೆಸು, ಚಳಿ ಬಿಸಿ ಆಗುತ್ತೆ. ನಾನು ಯಾಕೆ ಒರೆಸ್ಲಿ, ನಾವು ಚೆಲ್ಲಿಲ್ಲ. ನನಗಿನ್ನೂ ಒರ್ಸೋಕ್ಕೆ ತುಂಬ ಕೆಲಸಗಳೈತೆ ಮಾಡೋಕ್ಕೆ. ಸಂಡೇ ಆಗಿರಬೇಕು, ಡೀಪ್ ಕ್ಲೀನಿಂಗ್ ಆಗಿರಬೇಕು. ಸಂಡೇ ಫಂಡೇ ಮಾಡ್ತೀನಿ ನಿನಗೆ. ಬಾ, ಈ ಡೀಪ್ ಕ್ಲೀನಿಂಗ್ ಅಲ್ಲ, ಇದನ್ನೆಲ್ಲ ನೀಟಾಗಿ ಒರೆಸು ನೆಟ್ಟಿಗೆ. ಮನೆಯೆಲ್ಲ ಒಂಥರ ಬಿಕೋ ಅಂತ ಇದೆ. ಕರ್ಟನ್ಸ್ ಎಲ್ಲ ತೆಗೆದುಬಿಟ್ಟು ವಾಶ್ಗೆ ಹಾಕ್ಬಿಟ್ಟೆ. ಸೋಫಾ ಕವರ್ಸು, ಟೇಬಲ್ ಕವರು ಪ್ರತಿಯೊಂದು ತೆಗೆದು ಹಾಕಿದ್ದೀನಿ. ಮನೆ ನೀಟಾಗಿ ಕಸ ಗುಡಿಸಿದ್ಲು ಚಾರು. ನಾನು ಇವಾಗೆಲ್ಲ ನೀಟಾಗಿ ಒಂದು ಕಡೆಯಿಂದ ಮೂಲೆ ಮುಡ್ಕೆ ಎಲ್ಲ ಒರೆಸ್ಕೊತಾ ಇದ್ದೀನಿ. ಸೋಪ್ ಆಯಿಲ್ ಹಾಕ್ಕೊಂಡು, ಸ್ವಲ್ಪ ಫೆನಾಯಿಲ್ ಎಲ್ಲ ಹಾಕ್ಕೊಂಡು, ಲೈಸಾಲ್ ಹಾಕ್ಕೊಂಡು. ಏನು ಗೊತ್ತಾ, ಯಾವ ಚಳಿ ಇರಲಿ ಮಳೆ ಮಟ್ಟಕ್ಕೆ ಎಲ್ಲ ಕ್ಲೀನಾಗಿದೆ. ಸೊ ದೇವ್ರ ಫೋಟೋಸು ನೋಡಿದ್ರಲ್ಲ, ಬೆಳಗ್ಗೆ ಎಲ್ಲ ಆಯಿತು. ಬುದ್ಧ ಅಂತೂ ಫಳ ಅಂತ ಇದ್ದಾನೆ. ಟೈಮ್ ಜಸ್ಟ್ ನಾವು 8:45.
ಅದೊಂದು ಸ್ವಲ್ಪ ಫಾಸ್ಟಾಗಿ ಇಟ್ಕೊಂಡಿದ್ದೀನಿ. 8:45 ಎಲ್ಲ ಕೆಲಸ ಮುಗ್ದಿದೆ ಆಲ್ಮೋಸ್ಟ್. ನಾನು ಫ್ರೆಶ್ ಅಪ್ ಆಗೋದು ಒಂದು ಬ್ಯಾಲೆನ್ಸ್ ಇದೆ. ಸೊ ನೋಡಿ ಹೆಂಗಿದ್ದಿದ್ದು ಅಡುಗೆ ಮನೆನ ಹೆಂಗೆ ಮಾಡಿಬಿಟ್ಟೆ. ಆಗಲೇ ಒಂದು ಹಾಲಿನ ಲೋಟ ಬಂದು ಕೂತಿದೆ ಅಲ್ಲಿ. ಸೊ ಚೆಂದ ಅಲ್ವಾ, ಕ್ಲೀನಾ ನೀಟಾ. ನನಗಂತೂ ಯಾವಾಗಲೂ ಅಡುಗೆ ಮನೆ ಒಂಥರ ನನಗೆ ಸೈಕೋಫೋಬಿಯಾ ಅನಿಸುತ್ತೆ. ನೀಟಾಗಿರಬೇಕು, ಕ್ಲೀನಾಗಿರಬೇಕು, ಎಲ್ಲೂ ಒಂದು ಡ್ರಾಪ್ ನೀರು ಆ ಥರದ್ದೆಲ್ಲ ಏನೂ ಆಗಬಾರ್ದು. ಎಲ್ಲ ಮ್ಯಾಟ್ಸ್ ಎಲ್ಲ ಒಗ್ದಾಕಿದ್ದೀನಿ. ಮೋಡ ಮೋಡ ಮೋಡ, ಒಂದು ಹನಿ ಬಿಸಿಲಿಲ್ಲ. ಬಟ್ ನೋಡಿ ಹಾಸಿಗೆ ಯಾವ ಕತೆ ಇದೆ ಅಂತ. ಎಲ್ಲ ಕ್ಲೀನಾಗಿದೆ, ಡೀಪ್ ಕ್ಲೀನಾಗಿದೆ. ಇವಾಗ ಜಸ್ಟ್ ನಾವು ಸ್ನಾನ ಮಾಡ್ಕೊಂಡು ಬರ್ತೀನಿ, ಸಿಗ್ತೀನಿ. ಎಲ್ಲ ಕೆಲಸ ಮುಗೀತು. ಸ್ನಾನ ಒಂದು ಬ್ಯಾಲೆನ್ಸು. ಜಸ್ಟ್ ನಾವು ಟೈಮ್ 8:45. ನಾನು ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ನನ್ನ ಮಗ ಕೂಡ ಟ್ಯೂಷನ್ ಮುಗಿಸ್ಕೊಂಡು ಬಂದ. ಅವನಿಗೂ ಕೂಡ ತಿಂಡಿ ಕೊಟ್ಟೆ, ತಿಂಡಿ ತಿಂತಾ ಇದ್ದಾನೆ. ಯಾಕಂದರೆ ಅವನಿನ್ನು ಸೈನ್ಸ್ ಪ್ರಾಜೆಕ್ಟ್ ಬರಿಬೇಕಾಗಿತ್ತು. ಸೊ ಸ್ವಲ್ಪ ಮೊಬೈಲೆಲ್ಲ ಬೇಕು, ಹಾಗಾಗಿ ಅವಳು ಕೂತ್ಕೊಂಡು ಬರ್ಕೋತಾ ಇದ್ದಾಳೆ. ಆಮೇಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಫಸ್ಟ್ ಅವನಿಗೆ ಮೊಬೈಲ್ ಕೊಡೋಣ, ಯಾಕಂದರೆ ಅವನದು ಪ್ರಾಜೆಕ್ಟ್ ಏನಿದೆಯಲ್ಲ ಅದನ್ನು ಕಂಪ್ಲೀಟ್ ಮಾಡಲಿ ಅಂತ ಅಂದ್ಬಿಟ್ಟು ಫಸ್ಟ್ ಅವನಿಗೆ ತಿಂಡಿ ಹಾಕ್ಕೊಟ್ಬಿಟ್ಟೆ. ಅಷ್ಟರಲ್ಲಿ ಎದು ಪಾಪು ಅಣ್ಣ ಎಲ್ಲ ಬಂದರು. ಏನದು? ಯಾರು ಕೊಟ್ಟಿದ್ದು? ಎಲ್ಲಿ ಎದಪ್ಪ? ಥ್ಯಾಂಕ್ ಯು. ನಿಮ್ಮೂರ್ದಾ? ಯಾರು? ಎಲ್ಲಿ ಬನ್ನಾ? ಎಲ್ಲಿದೆಯೋ? ಆಯ್ ಬನ್ನಿ ಬನ್ನಿ. ಗುಡ್ ಮಾರ್ನಿಂಗ್. ನಿಧಾನ ನಿಧಾನ ನಿಧಾನ. ಏಯ್ ಕುಳ್ಳ, ಯಾಕೆ? ಬನ್ನಿ, ಅಲ್ಲೇ ಇದ್ದೀರಾ, ಮೇಲ್ ಬನ್ನಿ. ಯಾರು ಕೊಟ್ಟಿದ್ದು ಸಪೋಟ? ಅಣ್ಣ ಕೊಟ್ನಾ? ಥ್ಯಾಂಕ್ ಯು ಹೇಳು ಅಣ್ಣಂಗೆ. ಥ್ಯಾಂಕ್ ಯು. ಹ್ಞೂ ಹೋದ್ನಾ? ಬಾ ನೀನು, ಬಾ ಮೇಲೆ. ಏನು ಪಾಪು ಅಂಬೆಗಾಲ ಆಗ್ತೈತಿ ಈಗ. ಹಾಯ್, ಗುಡ್ ಮಾರ್ನಿಂಗ್. ಸಾಕ ಚಳಿ? ಯಾಕೆ ಎದ್ದಿದ್ಯಾ ಇಷ್ಟು ಬೇಗ? ಚಳಿಲಿ ಯಾಕೆ ಎದ್ದಿದ್ಯಾ? ಚಳಿಲಿ ನಿದ್ದೆ ಬರಲಿಲ್ಲ ನಿಂಗೆ? ನನ್ನ ಹತ್ರ ಓಡ್ಬತ್ತಾವ ನಾನು. ಬಾ. ಚಪಾತಿ 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 ಎದಪ್ಪ, ಬೇರೆ ಏನೂ ತಿನ್ನೋದೇ ಇಲ್ಲ ಎದಪ್ಪ. ಅವ್ರ ಅಮ್ಮ ಏನೂ ಮಾಡೋದೇ ಇಲ್ಲ ಅನ್ಕೋಬೇಕು. ಏನು ತಿಂದೆ? ಏನು ತಿಂದ? ಸುಳ್ಳು. ಅಮ್ಮ ಏನು ಮಾಡುತ್ತೆ? ಅಮ್ಮ ಏನು ಮಾಡುತ್ತೆ ಹೇಳು? ಅಮ್ಮ 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 ಏನು ತಿಂಡಿ ಮಾಡೈತ ಅಮ್ಮ? ಗಂಜಿ ಕುಡಿತೀಯಾ? ಗಂಜಿ ಕುಡಿತೀಯಾ? ಚಪಾತಿ ತಿಂತೀಯಾ? ನೀರಾ? ಬೆಳ್ಬೆಳ್ಗೆ ಬೇಡ. ದ್ರಾಕ್ಷಿ ಗೋಡಂಬಿ ತಿನ್ನು. ದ್ರಾಕ್ಷಿ ಗೋಡಂಬಿ ಯಾಕೆ? ನೀರು ಬೇಕಾ? ಕೋಟೆ ಯಾಕೋ? ಕುಯ್ತೀನಿ ಕುಯ್ತೀನಿ ಗುದಿತೀನಿ. ಡಿಚ್ಚಿ ಒಂದೇ ಡಿಚ್ಚಿ. ಹುಷಾರ್. ಬಿಸಿನೀರು ಕೊಡು. ನೀ ಬಿಸಿನೀರು ಕುಡಿಯಲ್ಲ? ಇದು ಏನು ತಿಂದೆ ಬೆಳಗ್ಗೆ? ಹಿಂಗ್ ನೀರು ಕುಡ್ಕತ. ಏನು ತಿಂದೆ? ಏ ಚಪಾತಿ ಚಪಾತಿ ಚಪಾತಿ. ಎಷ್ಟು ಬೇಕೋ ಅಷ್ಟೇ ತಗೊಂಡೋಗು. ಈ ಗೋಡಂಬಿ ಮೊನ್ನೆ 1 kg ಗೋಡಂಬಿ ಬಂತಾ? ಅದು ಎಲ್ಲಿ ಕೊಟ್ಟಿದೆ? ಇಸ್ಕೊಂಬನ್ನ ಎಲ್ಲಿ ಕೊಟ್ಟಿದ್ದಾನಂತೆ? ಇರಪ್ಪ ಎತ್ಕೋತೀನಿ ಇರಪ್ಪ. ಬಟ್ಟೆ ಬಿಡು. ಆಯ್ತು ನಂದು ಹೋಯ್ತಕ್ಕೆ ಗೋಡಂಬಿ ಹೋಯ್ತು. ಈಗ ತಗೋ ಹಿಡಿ. ನನ್ಗೆ ಎಷ್ಟು ನೋಯ್ತೈತೆ ಗೊತ್ತಾ ಯದಪ್ಪ? ಎಷ್ಟು ನೋಡು, ಕಾಲು ಉರಿತೈತೆ ಮಗನೇ. ಬಿದ್ದೆ ನೀನು ಬೀಳಿಸ್ದೆ ನನ್ನ. ಇಲ್ಲಿ ನೋಡು. ಅಯ್ಯೋ ಮಗನೇ, ಕಾಲೆಲ್ಲ ಮುತ್ತಿಕ್ತದೆ. ಜಾಣ ನನ್ನ ಮಗ ಇದು. ಹ್ಞೂ ತೋರಿಸ್ತೀನಿ. ಬ್ಯಾಂಗಲ್ ಬಂಗಾರಿ ತೋರಿಸ್ಲಾ? ಇಲ್ಲಿ ನೋಡಿಲಿ, ಮೊಸಳೆ ಬಾಯಿ ಬಿಟ್ಟಂಗೆ ಬಿಟ್ಬಿಟ್ಟೈತೆ ಮಗನೇ. ಮೊಸಳೆ ಬಾಯಿ ಬಿಟ್ಟಂಗೆ ಬಿಟ್ಬಿಟ್ಟೈತೆ ನನ್ನ ಕಾಲು. ನನ್ನ ಕಾಲು ಯಪ್ಪ ಭಗವಂತ. ಆಯಿಂಟ್ಮೆಂಟ್ ಹಚ್ಚೋಣ? ಹಚ್ಚಲಾ? ಹಚ್ಚಲ ಆಯಿಂಟ್ಮೆಂಟು? ನೀವು ಎತ್ಕೊಡು ಮಗನೆ. ಕಾಲು ಹೆಜ್ಜೆ ಇಡೋಕ್ಕಾಯ್ತಾ ಇಲ್ಲ ಬೆಳಗ್ಗೆಯಿಂದ. ಹಾಕೊಳ್ಳಿ. ಹಾಕೊಳ್ಳ? ನೋಡು ಮಗನೆ, ಒಂದು ಗಾಯನ, ಇಲ್ಲೊಂದು ಗಾಯನ, ಇಲ್ಲೊಂದು ಗಾಯನ, ಇದು ಹೊಸ ಗಾಯನ, ಇಲ್ಲೊಂದು
ಇಲ್ಲೊಂದು ಹೊಸ ಗಾಯನ 4-5 ಗಾಯ ಆಗೈತೆ ಮಗನೇ ಇವತ್ತು ನನ್ನ ಕೈಗೆ. ಇಲ್ಲೊಂದು ಗಾಯನ, ಇಲ್ಲೊಂದು ತೂತ, ಕೈಗೆಲ್ಲ ತೂತು. ನೀನು ಇಲ್ಲಿದೀಯಾ ಮುದ್ದು ಕೊಡು. ಲವ್ ಯು. ಹಲೋ ಅನ್ಬೇಕು. ಏಯ್ ತಿಂಡಿ ಆಯ್ತಾ? ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಆಂಟಿ ಜೊತೆ ವ್ಲಾಗ್ ಮಾಡ್ತಾ ಇದ್ದೀನಿ. ವ್ಲಾಗ್ ಹೇಳು. ಮಾಡ್ತಾ ಇದ್ದೀನಿ. ತೋರಿಸ್ದೆ ಅವಾಗಲೇ. ಎಷ್ಟು ಗಾಯ ಆಗೈತೆ ಮೊನ್ನೆ ಆಂಟಿಗೆ? 5 ಗಾಯ ಆಗೈತೆ. ಎಷ್ಟು ಗಾಯ ಆಗೈತೆ ಆಂಟಿಗೆ? ನಿನ್ನೆ ಕಣ ತೋರಿಸ್ತಾ ಇರೋದು. ಲೈ ನೀವೇನ್ ತಿಂದ್ರಿ ಹೇಳು. ಬೇರೆ ತೋರಿಸ್ತೀನಿ ಕೇಳು. ನೀವೇನ್ ತಿಂಡಿ ತಿಂದ್ರಿ? ನಮ್ಮ ಮನೇಲಿ ಚಪಾತಿ. ನಿಮ್ಮ ಮನೇಲಿ ಏನು? ನಾನು ಬರ್ಲಾ ತಿಂಡಿ ತಿನ್ನಕ್ಕೆ? ನಂಗೆ ತಿಂಡಿ ಕೊಡ್ತೀರಾ? ಚಾಕಿ ಕೊಡ್ತೀರಾ? ಐಸ್ ಕ್ರೀಮ್ ಕೊಡ್ತೀರಾ? ಹೇಳಿ ಬರ್ತೀನಿ. ಮಾತಾಡ್ ಬೇಜಾರಾಗೋಯ್ತು. ಬಾಯ್. ಅಷ್ಟೇ ನನ್ನ ಕತೆ. ಅಷ್ಟೇ. ನಮಸ್ಕಾರ. ಬಾಯ್. ನೆಕ್ಸ್ಟ್ ಸಿಗ್ತೀನಿ. ಮುಗೀತು. ಬಾಯ್. ಏನು ಗೊತ್ತಾ, ನಿಮಗೆ ತಮ್ಲೈನ್ ನೋಡಿದ್ರೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ನಂಬ್ತಿರೋ ಬಿಡ್ತಿರೋ, ನಾನಂತೂ ಯಾರ ವಿಷಯಕ್ಕೂ ಹೋಗಲ್ಲ. ಸತ್ರು ಯಾರ ವಿಷಯಕ್ಕೂ ಹೋಗಲ್ಲ. ಅಕಸ್ಮಾತ್ ತಪ್ಪಿ ಅವ್ರುಗಳೇನಾದರೂ ನನ್ನ ವಿಷಯಕ್ಕೆ ಬಂದರೆ ನಾನು ಬಿಡೋ ಮಗಳೇ ಅಲ್ಲ. ತಪ್ಪಿರಲ್ಲ ನಂದು. ನಾನು ತಪ್ಪು ಮಾಡೋದು ಮೋಸ್ಟ್ ಪ್ರಾಬಬ್ಲಿ ತುಂಬ ಕಮ್ಮಿ. ತಪ್ಪು ಮಾಡಿಬಿಟ್ನಾ ಚಪ್ಪಲಿಲಿ ಬೇಕಾದ್ರೂ ಓಡಿಸ್ಕೊಂಡ್ಬಿಡ್ತೀನಿ. ನಂದು ತಪ್ಪಿಲ್ಲ ಅಂದರೆ ಬೇರೆಯವ್ರ ಮುಂದೆ ತಲೆ ಬಾಗೋದು, ಬೇರೆಯವ್ರನ್ನ ಕ್ಷಮೆ ಕೇಳೋದು ನನ್ನ ಜಾಯಮಂದಲೇ ಅದು ಹುಟ್ಟು ಬಂದಿಲ್ಲ. ಎಸ್ಪೆಷಲಿ ನನ್ನದು ಮಕರ ರಾಶಿ, ಶನಿ ಅಧಿಪತಿ. ಸೊ ಯಾವಾಗಲೂ ಹೀಗೆ ಇರ್ತೀನಿ, ಹಿಂಗಿರೋಕ್ಕೆ ಇಷ್ಟಪಡ್ತೀನಿ. ಏನೇನು ಅನುಭವಿಸ್ಬೇಕೋ, ಏನೇನು ಕಷ್ಟಗಳನ್ನ, ಹಿಂಸೆಗಳನ್ನ, ಅವಮಾನಗಳನ್ನ, ನಿಂದನೆಗಳನ್ನ ಅನುಭವಿಸ್ಬೇಕೋ ಆಲ್ರೆಡಿ ಎಲ್ಲ ನನ್ನ ಲೈಫಲ್ಲಿ ನಾನು ಫೇಸ್ ಮಾಡಿ ಈ ಒಂದು ಆ್ಯಟಿಟ್ಯೂಡ್ ಬಂದಿದೆ. ಯಾರೆಲ್ಲ ಒಂಟಿಯಾಗಿರ್ತಾರೋ ಅವರು ಸತ್ಯದ ದಾರಿಲಿರ್ತಾರೆ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ಯಾರೆಲ್ಲ ನೇರ ನುಡಿ ನೇರತ್ವದಲ್ಲಿರ್ತಾರೋ ಅವರು ಒಂಟಿಯಾಗಿರ್ತಾರೆ. ಸತ್ಯ ಯಾವಾಗಲೂ ಒಂಟಿಯಾಗಿರುತ್ತೆ. ಸುಳ್ಳು ಊರೆಲ್ಲ ಸುತ್ತುತ್ತಿರುತ್ತೆ. ನನಗೆ ಊರೆಲ್ಲ ಸುತ್ತೋಂಥ ಅವಶ್ಯಕತೆ ಇಲ್ಲ, ಸುತ್ತೋದು ಇಲ್ಲ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಏನೇನಾಯಿತು ಅದನ್ನೆಲ್ಲ ವ್ಲಾಗ್ ಮುಖಾಂತರ ಒಂದು ಮಾತಾಡುವಾಗ ಹೇಳಿರ್ತೀನಿ. ಸೊ ನನಗಿರೋದು ಹಿಂಗೆ ಸ್ಟ್ರೈಟ್ ಫಾರ್ವರ್ಡ್ ಆಲ್ವೇಸ್. ಬಟ್ ಈ ಕೆಲವೊಂದು ಜನ ಆಂಟಿದಿರ್ಗೆ, ಅಜ್ಜಿದಿರ್ಗೆ, ಸೋ ಕಾಲ್ಡ್ ಅಜ್ಜಿದಿರ್ಗೆ ನನ್ನ ನೋಡಿದ್ರೆ ಎಲ್ಲ ಕಡೆ ಬರ್ನಿಂಗ್ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಹಿಂಗೆ ನಿಂತ್ಕೊಂಡು ನನ್ನ ಬಗ್ಗೆ ಇಲ್ಲದೆ ಸಲ್ಲದೆಲ್ಲ ನನ್ನ ವೀಡಿಯೋಸ್ ಎಲ್ಲ ಕದ್ದು ನೋಡೋದು, ಇಲ್ಲದೆ ಇರೋದೆಲ್ಲ ಮಾತಾಡೋದು. ಮರ್ಯಾದೆಯಿಂದ ಮೇಲಿಂದ ಕೆಳಗಡೆ ತನಕ ಟಾಪ್ ಟು ಬಾಟಮ್ ಕವರ್ ಆಗಿದೆಯಾ? ಫುಲ್ ಕವರ್ ಆಗಿದೆಯಾ? ಏನಾದರೂ ಕಾಣಿಸ್ತಾ ಇದೆಯಾ ಎಲ್ಲಾದರೂ? ಇಲ್ಲ ಅಲ್ವಾ? ದಯವಿಟ್ಟು ನಿಮ್ಮನೆ ಮಕ್ಕಳ ಬಗ್ಗೆ ಯೋಚನೆ ಮಾಡಿ. ಕಂಡವ್ರ ಮನೆ ಹೆಣ್ಮಕ್ಳ ಬಗ್ಗೆ, ಅವ್ರ ಜೀವನದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅವ್ರಿಗೆ ಗೊತ್ತು ಅವ್ರ ಲೈಫ್ನ ಅವ್ರು ಹೆಂಗೆ ಲೀಡ್ ಮಾಡಬೇಕು ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಅವ್ರ ಮಕ್ಕಳನ್ನ ಅವ್ರು ಹೆಂಗೆ ನೋಡ್ಕೋಬೇಕು ಪ್ರತಿಯೊಂದು ಗೊತ್ತಿರುತ್ತೆ. ನನ್ನ ಥರ ಬಾಳೋಕ್ಕಾಗಲ್ಲ ಗುರು ನಿಮ್ಗಳ ಕೈಲಿ. ಅದಕ್ಕೆ ನನ್ನ ವಿಷಯ ಮಾತಾಡ್ತೀರ. ನನಗೆ ಗೊತ್ತು. ನೋವು, ನಿಂದನೆ, ಅಪವಾದ, ಅಪಮಾನ, ಆಪಾದನೆ, ಹಿಂಸೆ, ಮಾನಸಿಕ ಹಿಂಸೆ, ಇದನ್ನೆಲ್ಲ ಸಹಿಸಿನೇ ನನ್ನ ಹೃದಯ ಕಲ್ಲಾಗಿರೋದು. ಅದಕ್ಕೋಸ್ಕರ ಯಾವ ಕಚಡಗಳ ಸವಾಸ ಬೇಡ ಅಂತ ಸತ್ಯದ ಹಾದಿಲಿ ಒಂಟಿಯಾಗಿದ್ದೀನಿ ಇವತ್ತು. ನಿಮ್ಗಳಂಥ ಕಚಡ ಬುದ್ಧಿ ಜನಗಳನ್ನ, ನನ್ನ ಮನೇಲೇ ತಿಂದು ನನಗೆ ಮಾತಾಡೋಂಥ ಜನಗಳನ್ನ ನಾನು ನೋಡಿ ಥೂ ಅಂತ ಉಗಿದು ಬಿಸಾಕಿ, ಬೇಡಪ್ಪ ನಾಯಿಗಳ ಸವಾಸ ಹಿಂಗೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ. ಇಂಥವ್ರಿಗೆ ಹಿಂಗೆ ಹೇಳಬೇಕು. ಅಂಥವ್ರು ನನ್ನ ವಿಡಿಯೋಸ್ ನೋಡಬಾರ್ದು, ನನ್ನ ಬಗ್ಗೆ ನಿಂತ್ಕೊಂಡು ಮಾತಾಡಬಾರ್ದು ಅಲ್ವಾ? ನಂಬ್ತೀರಾ ಬಿಡ್ತೀರಾ ಗೈಸ್? ನನ್ನ ಪಾಡಿಗೆ ನನ್ನ ಕೆಲಸ ನಿಜ. ನಾನು ಇನ್ನೂ ತಿಂಡಿ ತಿಂದಿಲ್ಲ, 10 ಗಂಟೆ ಆಯಿತು ಟೈಮು. ಇವ್ರುಗಳಿಗೆ ಹೆಂಗೆ ಟೈಮ್ ಸಿಗುತ್ತೆ ಈ ಥರ ನಿಂತ್ಕೊಂಡು ನಮ್ಮ ಮನೆ ಕಡೆ ಕೈ ತೋರಿಸ್ಕೊಂಡು ನನ್ನ ಕಡೆ ನೋಡಿಕೊಂಡು ಹಿಂಗೆ ಮಾತಾಡೋಕ್ಕೆ? ಭಗವಂತಂಗೊಬ್ಬನಿಗೆ ಗೊತ್ತು ಅದು ಹೆಂಗೆ ಟೈಮ್ ಸಿಗುತ್ತೆ ಏನು ಎತ್ತ ಅಂತ. ನನಗಂತೂ ಗೊತ್ತಾಗಲ್ಲ. ನನಗೆ ನಿಜ ಟೈಮೇ ಸಾಕಾಗಲ್ಲ. ನಿದ್ರೆ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ ಗುರು. ಕೆಲಸ ಇದೇ ಆಗಿದೆ ನನಗೆ.
ಕೆಳಗಡೆ ಕೆಲಸ ನಡೀತದೆ. ಇವಾಗ ಕೆಳಗಡೆ ಹೋಗಬೇಕು, ನಾನು ಇನ್ನೂ ಗೋಡೌನ್ ತೊಳೆದಿಲ್ಲ. ನನ್ನ ಕೆಲಸ ಎಷ್ಟಿರುತ್ತೆ ನನಗೆ ಗೊತ್ತು. ನನ್ನ ಕಾಲು ಬೇರೆ ಹಿಂಗಾಗಿದೆ. ಇವ್ರುಗಳಿಗೆ ಯಾವ ಜನ್ಮದಲ್ಲಿ ಉಗಿಬೇಕೋ, ಯಾವಾಗ ಬುದ್ಧಿ ಬರುತ್ತೋ ಆ ಭಗವಂತನಿಗೆ ಗೊತ್ತು. ಹೊಟ್ಟೆ ಹಸಿತೈತೆ, ತಿಂಡಿ ತಿಂದ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ತಿನ್ಬಿಟ್ಟೋಗ ಇಲ್ಲೇ ಹಾಕ್ಕೊಡ್ತೀನಿ ಬಾ, ಸಾಕು. ನಮ್ಮ ಹುಡುಗನಿಗೂ ಕೂಡ ತಿಂಡಿ ಕರೆದು ತಿಂಡಿ ಹಾಕೊಟ್ಟೆ. ಕೆಳಗಡೆ ಸತೀಶ್ನ ಕರೆಯೋಣ ಅಂತ ಕುಂತ್ಕೊಂಡು ಕೆಳಗಡೆ ಹೋಗ್ತಾಯಿದ್ದೀನಿ. ತುಂಬ ಕಾಲು ನೋವ್ತಾ ಇದೆ. ಏನಾದರೂ ಹೋಮ್ ರೆಮಿಡಿ ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ. ಅವರು ಕೆಲಸ ಮಾಡ್ತಾಯಿದ್ರು, ಸೊ ಇನ್ನು ಕರೆದ್ರೆ ರೇಗ್ತಾರೆ ಅಂತ ನೋಡಿಕೊಂಡು ಸುಮ್ಮನೆ ಮಾತಾಡ್ಸ್ಕೊಂಬಂದೆ. ಇದಾಗಿತ್ತು ಕಂಪ್ಲೀಟ್ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.